अखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव। पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओಂ ಸ್ವಸ್ತ್ಯಸ್ತು ಸತಾಂ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ನರಕವನ್ನು ತಪ್ಪಿಸಿಕೊಳ್ಳುವ ಬಗೆಯನ್ನು ನಿರೂಪಣೆ ಮಾಡ್ತಾ ಅಜಾಮಿಳನ ಚರಿತ್ರೆಯನ್ನು ಹೇಳಿದ್ದಾರೆ. ಭಗವಂತನ ನಾಮಸ್ಮರಣೆಯಿಂದ ಎಷ್ಟು ಪಾಪಗಳು ಪರಿಹಾರ ಆಗತ್ತೆ, ನರಕಲೋಕಗಳಿಂದ ನಾವು ಹೇಗೆ ತಪ್ಪಿಸಿಕೊಳ್ಬಹುದು ಅನ್ನೋದನ್ನು ತುಂಬ ವಿಸ್ತಾರವಾಗಿ ಅರ್ಥ ಆಗುವಂತೆ ತಿಳಿಸಿಕೊಡ್ತಾರೆ. ಅದಾದ ನಂತರದಲ್ಲಿ ವೃತ್ರಾಸುರನ ಚರಿತ್ರೆಯ ಬಗ್ಗೆ ಹೇಳ್ತಾರೆ. ಆ ವೃತ್ರಾಸುರನ ವಧೆಯನ್ನು ಇಂದ್ರ ಮಾಡಿದ ಬಗೆ. ಒಮ್ಮೆ ಇಂದ್ರ ಸ್ವರ್ಗದಲ್ಲಿ ಎಲ್ಲರ ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಸಿದ್ಧರು, ಸಾಧ್ಯರು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು ಎಲ್ಲ ದೇವತೆಗಳಿದ್ದರು. ಆ ಎಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಿಸ್ಕೊಳ್ತಾ ಇಂದ್ರ ಇದ್ದಾಗ ದೇವತೆಗಳ ಗುರುಗಳು ಬೃಹಸ್ಪತಿಗಳು ಸ್ವರ್ಗಕ್ಕೆ ಬರ್ತಾರೆ. ಗುರುಗಳು ಬಂದಾಗ ಎದ್ದು ನಿಂತು ಆಸನವನ್ನು ಕೊಡಬೇಕು ಅಂತ ಶಾಸ್ತ್ರ. ಯಾರಾದರೂ ಮನೆಗೆ ಬಂದಾಗ ಅವರಿಗೆ ಅಪಮಾನ ಮಾಡೋದು ಹೇಗೆ, ಅವಮರ್ಯಾದೆ ಮಾಡೋದು ಹೇಗೆ ಅಂತಂದರೆ ಬಂದವರನ್ನು ಕೂತ್ಕೊಳ್ಳಿ ಅಂತ ಹೇಳದೆ ಆಸನ ಕೊಡಲಿಲ್ಲ ಅಂದರೆ ಅವರಿಗೆ ಅಪಚಾರ ಮಾಡಿದ ಹಾಗೆ. ಅದಾದಮೇಲೆ ಇನ್ನೇನು ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಬೇಕಾದ್ದು ಆಸನ. ಬಂದವರಿಗೆ ನಮಗಿಂತ ದೊಡ್ಡವರಾಗಿದ್ದರೆ, ಯೋಗ್ಯರಾಗಿದ್ದರೆ ನಾವೆದ್ದು ನಿಲ್ಲಬೇಕು. ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಅಂತ ನಮಗಿಂತ ಉತ್ತಮರಾದ ಜ್ಞಾನಿಗಳು, ದೊಡ್ಡವರು ನಡೆದು ಹೋಗುವಾಗ ನಾವಲ್ಲೇ ಕೂತಿದ್ರೆ ಹಾಗೆ ನಮ್ಮ ಪ್ರಾಣಗಳು ಅವರನ್ನು ಫಾಲೋ ಮಾಡ್ಕೊಂಡು ಹೋಗುತ್ತೆ. ನಮಗಿಂತ ಅವರು ತುಂಬ ದೊಡ್ಡವರಾದರೆ, ಅಕಸ್ಮಾತ್ ನಮ್ಮ ಪ್ರಾರಬ್ಧ ತುಂಬ ದೊಡ್ಡದಾಗಿದ್ದರೆ ಪ್ರಾಣ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ದೇಹ
ಬಿದ್ದು ಹೋಗುವಂತಹ ಸ್ಥಿತಿ ಬಂದರೂ ಬರಬಹುದು. ಆದ್ದರಿಂದ ದೊಡ್ಡವರು ಬಂದಾಗ, ಸ್ವಾಮಿಗಳವರು ದೊಡ್ಡವರು ಬಂದಾಗ ಎದ್ದು ನಿಲ್ತೇವೆ ನಾವು. ಎದ್ದು ನಿಂತಾಗ ಅಲ್ಲಿಗಲ್ಲಿಗೆ ಸರಿಯಾಗ್ತದೆ. ಆದ್ದರಿಂದ ದೊಡ್ಡವರ ಮುಂದೆ ಕೈಗಳನ್ನು ಹೀಗೆ ಮಾಡೋದು, ಕೈ ಬಿಚ್ಚಿರೋದು ಮಾಡಬಾರದು. ದೊಡ್ಡವರ ಮುಂದೆ ಕೈ ಮುಗಿದಿರಬೇಕು. ಆದ್ದರಿಂದ ಮಂತ್ರಾಕ್ಷತೆಯನ್ನು ದೊಡ್ಡವರು ಪುರೋಹಿತರಾಗಲಿ, ಪಂಡಿತರಾಗಲಿ, ಸ್ವಾಮಿಗಳಾಗಲಿ ಕೊಡುವಾಗ ಮುಷ್ಟಿಯಲ್ಲಿ ಮಾಡಿ ಅಭಿಮಂತ್ರಣೆ ಮಾಡ್ತಾರೆ. ಅದು ಅಕ್ಷತೆ, ಮಂತ್ರಾಕ್ಷತೆ ಆಗಬೇಕು ಅಂತ ಕೇಳಿದರೆ ಬರೀ ಅದನ್ನು ಕಲಸಿ, ಹಳದಿಯಲ್ಲಿ ಕಲಸಿ, ಕೆಂಪಲ್ಲಿ ಕಲಸಿ, ಅದು ಬಣ್ಣದ ಅಕ್ಕಿ ಕಾಳು ಮಾಡಿದರೆ ಮಂತ್ರಾಕ್ಷತೆ ಆಗೋದಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಅದನ್ನು ಕೈಯಲ್ಲಿ ಮುಷ್ಟಿ ಮಾಡಿ ಹಿಡಿಬೇಕು. ಹಿಡಿದು ಮಂತ್ರವನ್ನು ಮಾಡಬೇಕು. ಅದೇನು ಕೈಯಲ್ಲೇ ಯಾಕೆ ಮಾಡಬೇಕು, ತಟ್ಟೆಯಲ್ಲಿ ಮುಟ್ಟಿದ್ರೆ ಆಗೋದಿಲ್ವಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಧ್ಯಾತ್ವೈವ ಹಸ್ತತಳಗಂ ಸ್ವಮೃತಂ ಸ್ರವಂತಂ ಅಂತ ಧನ್ವಂತರಿ ಭಗವಂತ ಎಲ್ಲಿರ್ತಾನೆ? ಕೈಲಿದ್ದಾನೆ, ಇಲ್ಲಿದ್ದಾನೆ. ಮಧ್ವಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಯಾರಿಗಾದರೂ ರೋಗ ಬಂದಿದೆ, ತುಂಬ ತಡ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ರೋಗ ಇದೆ ಅಂತ ಕೇಳಿದರೆ ಧನ್ವಂತರಿ ಮಂತ್ರದ ಸಿದ್ಧಿ ಇರುವಂತಹ ವ್ಯಕ್ತಿ ಆ ರೋಗಿಯ ತಲೆ ಮೇಲೆ ಕೈ ಇಟ್ಟು ಧನ್ವಂತರಿ ಮಂತ್ರದ ಜಪ ಮಾಡಿದರೆ ಆ ರೋಗ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಪ್ರಾಣಿಕ್ ಹೀಲಿಂಗ್ ಅಂತ ಇವತ್ತೆಲ್ಲ ಬೇಕಾದಷ್ಟು ದುಡ್ಡು ಕೊಟ್ಟು ಕಲಿಯುವಂತಹ ವ್ಯವಸ್ಥೆಗಳಿದೆ. ಅದನ್ನು ಮೊದಲು ಹೇಳಿದ್ದಾರೆ. ಮಂತ್ರಸಿದ್ಧಿಯನ್ನು ಮಾಡಿಕೊಂಡವನು ಅವನ ಎಲ್ಲ ಸಿದ್ಧಿ, ಆ ಎಲ್ಲ ಮಂತ್ರಶಕ್ತಿ ಕಲೆಕ್ಟ್ ಆಗಿರೋದಿಲ್ಲಿ ಅಂದರೆ ಕೈಯಲ್ಲಿ. ಆದ್ದರಿಂದ ದೊಡ್ಡವರು ಶಾಪ ಕೊಡುವಾಗ ನೀರನ್ನು ಕೈಯಲ್ಲಿ ಹಾಕ್ಕೊಂಡು ಕೊಡ್ತಾರೆ. ಹಾಗೆ ಗಿಂಡಿಯಲ್ಲಿ ಹಾಗೆ ಹಾಕೋದಿಲ್ಲ, ಹೀಗೆ ಪ್ರೋಕ್ಷಣೆ ಮಾಡೋದಿಲ್ಲ. ಕೈಯಲ್ಲಿ ಹಾಕಿ ಮಂತ್ರ ಮಾಡಿ ಶಾಪ ಕೊಡೋದು. ಆದ್ದರಿಂದ ನಮ್ಮ ಎಲ್ಲ ಶಕ್ತಿ ಇರುವುದು ಕೈಯಲ್ಲಿ. ಆದ್ದರಿಂದ ಅವ್ರ ಕೈಯಲ್ಲಿ ಕೊಟ್ಟ ಮಂತ್ರಾಕ್ಷತೆಯನ್ನು ನಾವು ಬಾಯಲ್ಲಿ ಹಾಕೊಳ್ಳೋದಲ್ಲ. ಅವರು ಕಲ್ಲು ಸಕ್ಕರೆ, ಬಾಳೆಹಣ್ಣೆಲ್ಲ ಕೊಡ್ತಾರೆ ಜೊತೆಯಲ್ಲಿ. ಅದು ಅಮುಖ್ಯವಾದ ಪದಾರ್ಥಗಳು. ಮುಖ್ಯವಾಗಿ ಅವರ ಕೈಯಿಂದ ಬಂದ ಮಂತ್ರಾಕ್ಷತೆ ನಾವು ಹಾಕಿಕೊಳ್ಳೋದಲ್ಲಿ ಇಲ್ಲಿ ತಲೆ ಮೇಲೆ, ಇಲ್ಲೆಲ್ಲ ಹಾಕೊಳ್ಳೋದಿಲ್ಲ, ನೆತ್ತಿಯ ಮೇಲೆ ಹಾಕೊಳ್ಳೋದು. ಹಾಕೊಳ್ಳೋ ಉದ್ದೇಶ ಏನು? ಸಹಸ್ರಾರ ಅನ್ನುವ ಚಕ್ರ ಇಲ್ಲಿದೆ, ಯಾವಾಗಲೂ ಓಪನ್ ಅಪ್ ಅದಾಗಿರ್ತದೆ. 12 ದಳದ ಕಮಲ ಅಲ್ಲಿ ಪರವಾಸುದೇವ ನಿಂತಿದ್ದಾನೆ, ಪ್ರಾಣದೇವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವರು ಕೊಟ್ಟ ಮಂತ್ರಾಕ್ಷತೆಯ ಬಲ ಏನಿದೆ ಅದು ನೆತ್ತಿಯಿಂದ ಹೃದಯಕ್ಕೆ ಬರಬೇಕು. ಅದು ಆರೋಗ್ಯಕ್ಕೋ ಏನಕ್ಕೋ ಆಗಲಿ, ಅದು ನೆತ್ತಿಯಲ್ಲಿ ಹೋಗಿ ಅಲ್ಲಿಂದ ಹೃದಯಕ್ಕೆ ಬರಬೇಕು. ಯಾವತ್ತೇ ಆಗಲಿ ಅನುಗ್ರಹ, ಆಶೀರ್ವಾದ ತಲೆಯಿಂದ ನೆತ್ತಿಯಿಂದ ಹೃದಯಕ್ಕೆ ಬರಬೇಕು. ಅದು ಕ್ರಮ. ಆದ್ದರಿಂದ ಅವರು ಕೈಯಲ್ಲಿ ಮಂತ್ರ ಮಾಡಿ ಕೊಟ್ಟದ್ದನ್ನು ನಾವು ತಲೆ ಮೇಲೆ ಹಾಕೊಳ್ಳಿಕ್ಕೆ, ದೊಡ್ಡವರ ಮೇಲೆ, ದೊಡ್ಡವರ ಎದುರು ಬಂದಾಗ ಕೈ ಬಿಚ್ಚಿಟ್ರೆ ನಮ್ಮಲ್ಲಿ ಕಲೆಕ್ಟ್ ಆದ ಪ್ರಾಣಶಕ್ತಿ ಎಲ್ಲ ಹೊರಟು ಹೋಗ್ತದೆ. ಆದ್ದರಿಂದ ದೇವರ ಮುಂದೆ, ಗುರುಗಳ ಮುಂದೆ, ಜ್ಞಾನಿಗಳ ಮುಂದೆ ನಾವು ನಿಂತಾಗ ಕೈ ಮುಗಿದು ನಿಂತಿರುವ ಕ್ರಮ ಅಷ್ಟೆ. ನನ್ನ ಶಕ್ತಿ, ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ ಸಾತ್ವಿಕ ಶಕ್ತಿ ದೊಡ್ಡವರ ಮುಂದೆ ಹೋಗದೇ ಇರಲಿ ಅಂತ. ಸೂರ್ಯನಿಗೂ ಬೆಳಕು ರಾತ್ರಿ ಬರುತ್ತೆ, ಅದು ಬೆಳಕಿನ ಹುಳ ಅಂತ. ಅದಕ್ಕೂ ಬೆಳಕಿದೆ. ಕತ್ತಲಿದ್ದಾಗ ಮಾತ್ರ ಬೆಳಕಿನ ಹುಳಕ್ಕೆ ಅದೊಂದು ಪ್ರಾಬಲ್ಯ. ಸೂರ್ಯ ಬಂದಾಗ ಅದು ಕಣ್ಣಿಗೆ ಕಾಣೋದೇ ಇಲ್ಲ. ಸೂರ್ಯನ ಬೆಳಕಿನ ಮುಂದೆ ಈ ಪ್ರಾಣಿಯ ಬೆಳಕು ಯಾವ ಲೆಕ್ಕ? ಹಾಗೆ ನಾವು ಕಲೆಕ್ಟ್ ಮಾಡಿಕೊಂಡ ತಪಸ್ಸು, ಒಂದು ನಮಸ್ಕಾರ ಮಾಡಿದ ಪುಣ್ಯ, ಪಾರಾಯಣ ಮಾಡಿದ ಪುಣ್ಯ, ದೀಪ ಹಚ್ಚಿದ ಪುಣ್ಯ, ತೀರ್ಥ ಸ್ನಾನ ಮಾಡಿದ ಪುಣ್ಯ, ಅದೆಲ್ಲ ಕಲೆಕ್ಟ್ ಆಗಿರೋದಿಲ್ಲ. ಅದರಿಂದ ಅದನ್ನು ದೊಡ್ಡವರ ಮುಂದೆ ಬಿಚ್ಚಿಡಬಾರದು, ಕೈ ಮುಗಿದಿರಬೇಕು. ಈ ಕಾರಣದಿಂದ ದೊಡ್ಡವರಿಗೆ ಕೈ ಮುಗಿದು ತಲೆಬಾಗಿ ಆಸನ ಕೊಟ್ಟು ಮರ್ಯಾದೆ ಮಾಡಬೇಕಾದ್ದು ಪ್ರಧಾನವಾದ ಧರ್ಮ, ಸನಾತನ ಧರ್ಮಗಳಲ್ಲಿ ಒಂದು. ಅದನ್ನು ಇಂದ್ರ ಮಾಡಲಿಲ್ಲ. ಅದನ್ನು ಇಂದ್ರ ಮಾಡದೇ ಇದ್ದಾಗ ಆಸನ ಕೊಡಲಿಲ್ಲ, ಬಂದವರನ್ನು ಎದ್ದು ನಮಸ್ಕಾರ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಲಿಲ್ಲ. ತುಂಬ ದುಃಖ ಆಯಿತು, ಹೊರಟೋದು. ಆಗ ಸಭೆಯೆಲ್ಲ ಮುಗಿದ ಮೇಲೆ ಇಂದ್ರನಿಗೆ ಪಶ್ಚಾತ್ತಾಪ ಆಯಿತು. ಅಯ್ಯೋ, ಗುರುಗಳು ಬಂದಿದ್ರಲ್ಲ, ನನ್ನ ದುರಹಂಕಾರದಿಂದ ನಾ ಏನು ಮಾಡಿದೆ, ಗುರುಗಳಿಗೆ ಮರ್ಯಾದೆಯನ್ನೇ ಕೊಡಲಿಲ್ಲ. ಈಗ ಹುಡುಕಿ ಗುರುಗಳನ್ನು ಕರ್ಕೊಂಡು ಬರ್ತೇನೆ ಅಂತ ಹುಡುಕ್ತಾನೆ. ಎಲ್ಲಿ ಹುಡುಕಿದ್ರು ಬೃಹಸ್ಪತಿಗಳು ಸಿಗ್ತಾ ಇಲ್ಲ. ನೋಡಿ, ಇಂದ್ರನಿಗೂ ಸಿಗಲಿಲ್ಲ ಅಂದರೆ ಎಷ್ಟು ಬೇಸರ ಆಗಿದೆ ಅವನಿಗೆ. ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ಈಚೆ ಪುರೋಹಿತರಿಲ್ಲ. ದೇವತೆಗಳಿಗೂ ಅಷ್ಟೇ ಬಲ ಬರಬೇಕು ಅಂದರೆ ಜೊತೆಯಲ್ಲಿ ಪ್ರಧಾನವಾಗಿ ಇರಬೇಕಾದವರು ಯಾರು ಅಂತ ಕೇಳಿದರೆ ಪುರೋಹಿತರು. ಇದರಿಂದ ಮನೆಗೆ ನಮ್ಮನ್ನು ಮಾರ್ಗದರ್ಶನವನ್ನು ಮಾಡಲಿಕ್ಕಾಗಿ ಒಬ್ಬ ಪುರೋಹಿತರು ಇರಬೇಕು. ಪುರೋಹಿತರಿಲ್ಲದ ಒಂದು ಕುಟುಂಬ, ಪುರೋಹಿತರಿಲ್ಲದ ರಾಜ್ಯ ಅದು ಉದ್ಧಾರ ಆಗೋದಿಲ್ಲ. ಪಾಂಡವರು ವನವಾಸವನ್ನು ಮಾಡುವಾಗ ಮಧ್ಯರಾತ್ರಿ ಆಗಿದೆ.
ಗಂಗಾ ನದಿ ಅಡ್ಡ ಬಂತು. ಅರ್ಜುನ ಏನು ಮಾಡ್ದ, ನಮಗೆ ಯಾವ ಟೈಮಿಂಗ್, ಮಧ್ಯರಾತ್ರಿಯೋ ಬೆಳಗ್ಗೆಯೋ ಮಧ್ಯಾಹ್ನವೋ ಅಂತ ಗಂಗೆಯ ನೀರಿನ ಒಳಗೆ ಇಳಿಲಿಕ್ಕೆ ಹೋದ. ಆಗ ಚಿತ್ರಾಂಗದ ಅನ್ನುವಂತಹ ಗಂಧರ್ವ ಬಂದು ಹೇಳ್ತಾನೆ, ಅರ್ಜುನ ನೀನು ತಪ್ಪು ಮಾಡ್ತಾ ಇದ್ದಿ, ಮಧ್ಯರಾತ್ರಿ ಆಗಿದೆ, ನದಿ ಒಳಗೆ ಪ್ರವೇಶ ಮಾಡಬಾರ್ದು ಅಂತ ನಿಮ್ಮ ಪುರೋಹಿತರು ನಿನಗೆ ಹೇಳಲಿಲ್ವಾ ಅಂತ ಕೇಳಿದ. ಆಗ ಅರ್ಜುನ ಅಂತಾನೆ, ನಮಗೆ ಅಂತ ಪುರೋಹಿತರು ಇಲ್ಲ ಅಂತ ಹೇಳಿದಾಗ ಚಿತ್ರಾಂಗದ ಹೇಳ್ತಾನೆ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲಪ್ಪ, ನಿನಗೆ ಅಂತ, ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತಲೇ ಇರಬೇಕು ಪುರೋಹಿತರು ಅಂತಂದಾಗ ನೀನೇ ಯಾರನ್ನಾದರೂ ಸೂಚನೆ ಮಾಡು ಅಂತ ಕೇಳಿದಾಗ ಧೌಮ್ಯರನ್ನ ಪೌರೋಹಿತ್ಯಕ್ಕಾಗಿ ಇಟ್ಟುಕೊಂಡ್ರು ಪಾಂಡವರು ಅಂತಂದ್ರೆ ಪುರೋಹಿತರ ಮಾರ್ಗದರ್ಶನ ಅತ್ಯಂತ ಪ್ರಧಾನವಾದದ್ದು. ದೇವತೆಗಳಾಗಲಿ ಮನುಷ್ಯರಾಗಲಿ ಅದು ಯಾರೇ ಆಗಲಿ ಪುರೋಹಿತರ ಮಾರ್ಗದರ್ಶನ ಇಲ್ಲ ಅಂತ ಕೇಳಿದರೆ ಧಾರ್ಮಿಕವಾದ ಒಂದು ಉನ್ನತಿ ಆ ಮನೆಗೆ ಆಗೋದಿಲ್ಲ. ಆದ್ದರಿಂದ ಆ ಪುರೋಹಿತರಾಗತಕ್ಕಂತಹ ವ್ಯಕ್ತಿಗಳು ಅಂದರೆ ಅವರು ಹೇಗಿರಬೇಕು, ಪುರೋಹಿತ ಲಕ್ಷಣ ಅಂತಲೇ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. 4 ವೇದಗಳನ್ನು ಅಂಗಸಹಿತವಾಗಿ ಅಧ್ಯಯನ ಮಾಡಬೇಕು, ಮುಖ್ಯವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಮಂತ್ರಸಿದ್ಧಿ ಇರಬೇಕು, ವಾಕ್ಸಿದ್ಧಿ ಇರಬೇಕು, ಆಚಾರ ಶುದ್ಧಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಒಳಗೊಂದು ಹೊರಗೊಂದು ಇರಬೇಕು. ಇದೆಲ್ಲ ಪುರೋಹಿತರ ಲಕ್ಷಣಗಳು. ಅಂಥ ಪುರೋಹಿತರಲ್ಲಿ ಪ್ರಧಾನರಾದ ಪುರೋಹಿತರು ಅಂದರೆ ಇಬ್ಬರು ಫೇಮಸ್ ಆಗಿದ್ದಾರೆ ಪುರೋಹಿತರು. ಯಾರ್ಯಾರು? ದೇವತೆಗಳ ಪುರೋಹಿತರು ಒಬ್ಬರು, ದೈತ್ಯರ ಪುರೋಹಿತರು ಮತ್ತೊಬ್ಬರು. ದೇವತೆಗಳ ಪುರೋಹಿತರು ಯಾರು? ಬೃಹಸ್ಪತಿಗಳು. ದೈತ್ಯರ ಪುರೋಹಿತರು ಯಾರು? ಶುಕ್ರರು. ಆದ್ದರಿಂದ ಪುರೋಹಿತರ ಸಾಮರ್ಥ್ಯ, ಆ ಮಂತ್ರ ಸಾಮರ್ಥ್ಯ ಯಾರನ್ನ ಏನು ಬೇಕಾದರೂ ಮಾಡ್ತದೆ. ಏನು ನಮ್ಮಲ್ಲಿ ನೆಗೆಟಿವಿಟಿ ಏನೇ ಇರಲಿ ಅದನ್ನು ತೆಗೆದುಹಾಕಿ ಹರಿಗುರುಗಳ ಅನುಗ್ರಹ ನಮ್ಮ ಮೇಲೆ ಪೂರ್ಣ ಆಗುವಂತೆ ಮಾಡ್ತದೆ. ಅಹಂಕಾರ ಇದ್ದರೆ ಅಹಂಕಾರವನ್ನು ಕಳೀತದೆ. ಆದ್ದರಿಂದ ಮಂತ್ರಸಿದ್ಧಿ ಇದ್ದಂತಹ ವ್ಯಕ್ತಿ ನಮಗೆ ಗುರುವಾಗಿ ಬಂದರೆ ಉದ್ಧಾರ ಆಗತ್ತೆ ಲೋಕ ಅನ್ನೋದಕ್ಕೆ. ಒಬ್ಬ ರಾಜ ಇದ್ದ ಸೂರ್ಯವಂಶದಲ್ಲಿ. ಆ ರಾಜನ ಕೆಲಸ ನಿತ್ಯ ಶ್ರಾದ್ದ ಮಾಡ್ತಾ ಇದ್ದ, ಪ್ರತಿನಿತ್ಯ ಶ್ರಾದ್ದ. ಅದು ಪಾಕ್ಷಿಕ ಶ್ರಾದ್ದ, ಮಾಸಿಕ ಶ್ರಾದ್ದ, ಸಾಂವತ್ಸರಿಕ ಶ್ರಾದ್ದ ಅಂತೆಲ್ಲ ಬರ್ತದೆ. ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋದಾಗ ತೀರ್ಥ ಶ್ರಾದ್ದ ಅಂತ ಮಾಡ್ತಾರೆ. ಅದಾದ ಮೇಲೆ ಸಾಂವತ್ಸರಿಕ ಶ್ರಾದ್ದ, ಪಕ್ಷಮಾಸ ಪಿತೃ ಪಕ್ಷದಲ್ಲಿ ಶ್ರಾದ್ದವನ್ನು, ಇದೆಲ್ಲ ಕ್ರಮಗಳಿದೆ ನಮ್ಮಲ್ಲಿ. ಆದರೆ ಆ ರಾಜ ನಿತ್ಯ ಶ್ರಾದ್ದ ಮಾಡಿ ನಿತ್ಯ ಬ್ರಾಹ್ಮಣ ಭೋಜನ, ಬ್ರಾಹ್ಮಣ ಭೋಜನ ಮಾಡಿಸ್ತಾ ಇದ್ದ. ಊಟಕ್ಕೆ ಬ್ರಾಹ್ಮಣ ಕೂತ ಅಂತ ಹೇಳಿದ್ರೆ ಎಲ್ಲ ಬಡಿಸೋದು, ಸಾಕು ಅಂತ ಕೇಳಿದ್ರೆ ಬಡಿಸೋದು. ಅವರು ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಗ ರಾಜ ಅಂತಿದ್ದ, ನೀವೆಂಥ ಬ್ರಾಹ್ಮಣರು, ಹಾಕಿದ್ದನ್ನು ಊಟ ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಇನ್ನೇನು ಮಂತ್ರ ಹೇಳ್ತೀರಿ ನೀವು. ಅದರಿಂದ ಊಟ ಯಾವತ್ತಿಗೂ ಕೂಡ ನಮ್ಮ ಇಷ್ಟ ಅಲ್ಲ, ಅಲಂಕಾರ ಮಾಡಿಕೊಳ್ಳೋದು ನಮ್ಮ ಇಷ್ಟ. ಊಟ ಯಾರಿಷ್ಟ ಅಂತ ಕೇಳಿದ್ರೆ ಬಡಿಸುವವನ ಇಷ್ಟವೋ ಉಣ್ಣುವವನ ಇಷ್ಟವೋ ಅಂತ ಕೇಳಿದರೆ ಊಟ ಮಾಡುವವನ ಇಷ್ಟ. ನನಗಿಷ್ಟ ಅಂತ 4 ಹೋಳಿಗೆ ಹಾಕಿದ್ರೆ ಅವನ ಯೋಗ್ಯತೆ ಒಂದೇ. ಆದ್ದರಿಂದ ಬಡಿಸುವವರಿಗೂ ಕೂಡ ಕೆಲವು ನಿಯಮಗಳನ್ನು ಶಾಸ್ತ್ರ ಆದೇಶ ಮಾಡುತ್ತೆ. ಎಂಥವರಿಗೆ ಬಡಿಸಬೇಕು, ಯಾರ್ಯಾರಿಗೆ ಬಡಿಸ್ಬೇಕು. ಅವ ಮಾತಾಡೋದ್ರಲ್ಲೇ ಇಂಡಿಕೇಟ್ ಮಾಡ್ತಾನೆ. ಬೇಕು ಬೇಡ ಅಂತ ಅನ್ನೋದು ಅದು ಮಾತಲ್ಲೇ ಇಂಡಿಕೇಶನ್. ಬಡಿಸ್ಲಿಕ್ಕೆ ಬಂದ ಸ್ವೀಟ್ ಅವನು ಯಾವುದೋ ಅವನಿಗೆ ಇಷ್ಟವಾದ ಒಂದು ಭಕ್ಷ್ಯ ಅಲ್ಲಿ ಬಂತು. ಭೋಜನ ಶಾಸ್ತ್ರ ಹೇಳ್ತದೆ ಯಾರಿಗೆ ಬಡಿಸ್ಬೇಕು ಅಂದರೆ ಹೂ ದೇಯಂ ಅಂತ ಹೇಳ್ತಾರೆ. ಅಂದರೆ ಅದು ಬೇಕು ಅಂತಲೋ ಬೇಡ ಅಂತಲೋ, ಬೇಕು ಹಾಕಿ. ಮತ್ತೆ ಬಡಿಸ್ಲಿಕ್ಕೆ ಬಂದ, ಪಕ್ಕದಲ್ಲಿ ಇವನಿಗೆ 2 ಬೇಕು ಸ್ವೀಟ್. ಆದರೆ ಪಕ್ಕದಲ್ಲಿ ಕೂತವರು ಎಷ್ಟು ತಿಂತಾ ಇದ್ದಾನಲ್ಲ ಇವನು ಅಂತ ಒಂಥರ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಅವನಿಗೆ ಬೇಕು ಅಂತ ಹೇಳಬೇಕು, ಆದರೆ ಹೇಳಲಿಕ್ಕಿಲ್ಲ, ಹೀಗಂತಾನೆ ನಾನಾ ಅಂತಾನೆ. ಅವಾಗ ಎಲೆ ನೋಡಬೇಕು, ಕೈ ಹೀಗಿರುತ್ತೆ, ತಲೆ ಮಾತ್ರ ಅಲ್ಲಾಡ್ತಿದೆ. ಅದ್ರ ಅರ್ಥ ಏನು? ಬಡಿಸ್ಬೇಕೋ ಬಡಿಸ್ಬಾರ್ದು? ಬೇಕು. ಕಣ್ಣು ಬೇಕು ಅಂತ ಇದೆ, ಬಾಯಿ ಬೇಡ ಅಂತ ಇದೆ. ಕಣ್ಣಿಗೆ ಪ್ರಧಾನವೋ ಬಾಯಿಗೆ ಪ್ರಧಾನವೋ ಅಂದರೆ ಕಣ್ಣು ಪ್ರಧಾನ. ಕಣ್ಣು ಸ್ವೀಟ್ ಮೇಲೆ ಇದೆ, ಆದ್ರಿಂದ ಹಾಕು. ಅಂತ ಕೇಳಿದ್ರೆ ಹಾಕಬೇಕು, ಬೇಡ ಅಂತ ಕೇಳಿದ್ರೆ ಹಾಕಬೇಕು. ಹೂ ದೇಯಂ ನಾನಾ ದೇಯಂ. ಮತ್ತಿನ್ನು ಕೆಲವರಂತಾರೆ ದೇಯಂ ಮಸ್ತಕಾಚಾರಣೆ, ಬೇಡವೇ ಬೇಡ ಅಂತ, ಸಾಕು ಬೇಡವೇ ಬೇಡ ಅಂತಲೇ ಆಚೆ ಈಚೆ ಅಲ್ಲಾಡಿಸ್ತಾ ಇರ್ತಾರೆ. ಅಂಥವರಿಗೆ ಫಸ್ಟ್ ಇನ್ನು 3 ಸ್ವೀಟ್ ಹಾಕು ಜಾಸ್ತಿ.
ನಾನಾದೇಯಂ, ಕೈ ಮಾತ್ರ ಇಲ್ಲಿರ್ತದೆ. ದೇಯಂ ಮಸ್ತಕ ಚಾಲನೆ. ಮತ್ತೆ ಕೆಲವರಂತಾರೆ ಬೇಡವೇ ಬೇಡ ಅಂತ ವ್ಯಾಘ್ರ ಜಂಪ ಅಂದರೆ ಹುಲಿ ಹಾರುವಾಗ 2 ಕೈಗಳನ್ನು ಹೀಗೆ ಮಾಡಿ ಹಾರ್ತದೆ. ಅವರು ಬಡಿಸುವವರು ಬಂದು ಎಲೆ ಮೇಲೆ ಹಾಕುವಾಗ ಹೀಗಂತಾರೆ ಕೈಯವರು. ಮಧ್ಯ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಹಾಕಬೇಕು. ವ್ಯಾಘ್ರ ಜಂಪ ಅಂದರೆ ಅವರಿಗೆಲ್ಲರಿಗೂ ಬೇಕು ಅಂತ ಅರ್ಥ. ಅಂದರೆ ಬಾಯಿ ಬಿಟ್ಟು ಕೇಳಲಿಕ್ಕೆ ಆಗದೆ ಇಂಡಿಕೇಟ್ ಮಾಡುವ ಕ್ರಮಗಳು ಇದೆಲ್ಲ. ಮತ್ತು ಯಾರಿಗೆ ಬಡಿಸಬಾರದು ಅಂದರೆ, ನನಗೆ ಬೇಡವೇ ಬೇಡ ಅಂತ ಎಲೆಯನ್ನು ಮಡಿಸಲಿಕ್ಕೆ ಯಾರು ಹೋಗ್ತಾರೆ, ಬೇಡ ಅಂತ ಎಲೆ ಹೀಗೆ ಅನ್ಲಿಕ್ಕೆ ಹೋಗ್ತಾರೆ, ಅವರಿಗೆ ನಿಜವಾಗಿ ಬೇಡ, ಅವರಿಗೆ ಹಾಕಬೇಡ. ಅಂದರೆ ನಮ್ಮಲ್ಲಿ ಪಾಕಶಾಸ್ತ್ರದಲ್ಲಿ ಬಡಿಸುವವರು ಅಂದರೆ ಅಡಿಗೆ ಮಾಡುವವರು ಹೇಗಿರಬೇಕು, ಅಡಿಗೆ ಮಾಡುವವರ ಮನಸ್ಥಿತಿ ಹೇಗಿರಬೇಕು ಅಂದರೆ, ಒಂದು ಊಟ ಶುದ್ಧವಾದ ಊಟ ಆಗಬೇಕಾದ್ರೆ ದೇವರ ನೈವೇದ್ಯ ಆಗಬೇಕು, ಅದು ಪ್ರಧಾನವಾದದ್ದು. ದೇವರ ನೈವೇದ್ಯವಾದದ್ದು ಉಂಡವನಿಗೆ ಅದು ಜೀರ್ಣಕ್ಕೆ ಬಂದು ಆರೋಗ್ಯಕ್ಕೆ ಅನುಕೂಲವಾಗಬೇಕಾದ್ರೆ ಅಡಿಗೆ ಮಾಡುವವರ ಮನಸ್ಸು ತುಂಬ ಒಳ್ಳೆಯದಿರಬೇಕು. ಆದ್ದರಿಂದಲೇ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಒಂದು ಮಾತನ್ನು ಹೇಳುವಾಗ ಅನ್ನವನ್ನು ಪ್ರಶಂಸೆ ಮಾಡ್ತಾರೆ ಅಂತ ಹೇಳ್ತಾರೆ. ಮನೆಯಲ್ಲಿ ಸಮಾರಾಧನೆ ಆಯಿತು, ಉತ್ಸವ ಸಮಾರಾಧನೆ ಎಲ್ಲ ಆಯಿತು. ಸಮಾರಾಧನೆ ಆಗುವಾಗ ಇಲ್ಲಿ ಎಲೆ ಮೇಲೆ ಕೇಳ್ತಾರೆ, ಒಂದು ಸಾವಕಾಶ ಆಗಲಿ, ಅಡಿಗೆ ಎಲ್ಲ ಹೇಗುಂಟೋ ಗೊತ್ತಿಲ್ಲ, ನಾವು ತುಂಬ ಒಳ್ಳೇದಿತ್ತು ಅಡಿಗೆ, ತುಂಬ ಚೆನ್ನಾಗಿತ್ತು ಅಂತ ಅಲ್ಲೇ ಹೇಳಿ ಮನೆಗೆ ಹೋಗಿ ಹೊಟ್ಟೆ ಅಪ್ಸೆಟ್ ಆಗಿ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆದಾಗ ಎಂಥ ಹಾಕಿದ್ರು ಐಟಮ್ಸಲ್ಲಿ ತಿಂದುಬಿಟ್ಟೆ ಹೊಟ್ಟೆ ಹಾಳಾಗೋಯ್ತು ಅಂದರೆ ಅವರ ಮುಖದಲ್ಲಿ ಹೇಳುವಾಗ ಅಡಿಗೆ ಚೆನ್ನಾಗಿತ್ತು ಅಂತ ಹೇಳೋದು. ಹೊಟ್ಟೆ ಅಪ್ಸೆಟ್ ಆದಾಗ ನಾಳೆ ಬೆಳಿಗ್ಗೆ ಅಲ್ಲಿ ಊಟಕ್ಕೆ ಹೋಗಿದ್ದೆ, ಅಡಿಗೆ ಎಂತ ಮಾಡಿದ್ರೋ ಗೊತ್ತಿಲ್ಲ, ಹೊಟ್ಟೆ ಹಾಳಾಯಿತು ಅಂದ್ಕೊಳ್ಳೋದು. ಆದ್ದರಿಂದ ಅನ್ನವನ್ನ ಪ್ರಶಂಸೆ ಯಾವಾಗ ಮಾಡಬೇಕು ಅಂದ್ರೆ ವ್ಯಾಸರಂತಾರೆ, ಜೀರ್ಣಂ ಅನ್ನಂ ಪ್ರಶಂಸಂತಿ. ಅನ್ನ ಅನಾಯಾಸವಾಗಿ ಜೀರ್ಣವಾದಾಗ, ಅಲ್ಲಿ ಊಟ ಮಾಡಿದ ಅನ್ನ ಜೀರ್ಣವಾದ ಮೇಲೆ ನೆಕ್ಸ್ಟ್ ಡೇ ಅನಾಯಾಸವಾಗಿ ಪ್ರವೃತ್ತಿ ಜೀರ್ಣ ಎಲ್ಲ ಆಯಿತು ಅಂದಾಗ ಫೋನ್ ಮಾಡಿ ನಿನ್ನೆ ಊಟ ಒಳ್ಳೆ ಇತ್ತು ಅಂತ ಹೇಳಬೇಕು ಅವರಿಗೆ. ಅದು ಕ್ರಮ. ಅದರಿಂದ ಬಡಿಸುವವರ ಕ್ರಮ, ಅಡಿಗೆ ಮಾಡುವವರಿಗೆ ಕ್ರಮ, ನೈವೇದ್ಯ ಮಾಡುವವರಿಗೆ ಇದೆಲ್ಲವನ್ನ ಶಾಸ್ತ್ರ ತಿಳಿಸಿಕೊಡ್ತದೆ. ಅದರಂತೆ ಊಟ ಮಾಡುವವರು ಸಾಕು ಅಂತ ಹೇಳಿದ ಮೇಲೆ ನಿಲ್ಲಿಸ್ಬಿಡ್ಬೇಕು. ನನ್ನ ಇಷ್ಟ ಅಲ್ಲ, ನಾಳೆ ಅವನು ಊಟ ಮಾಡುವವನು, ಜೀರ್ಣ ಆಗೋದು ಅವನಿಗೆ. ಈ ರಾಜನಿಗೆ ಜ್ಞಾನ ಇಲ್ಲ, ನಾನು ರಾಜ, ಅವ ತಿನ್ಬೇಕು. ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ಅಪಮಾನ ಮಾಡೋದು, ನಿಮ್ಗೇನು ತಿನ್ಲಿಕ್ಕೆ ಆಗೋದಿಲ್ಲ, ನೀವೆಂಥ ಬ್ರಾಹ್ಮಣರು, ನೀವೇನು ಪುರೋಹಿತರು ಅಂತ ಅವರಿಗೆ ಬೈಯೋದು. ಅದು ಬೇಸರ ಪಟ್ಟು ಯಾವ ಬ್ರಾಹ್ಮಣರು ಊಟಕ್ಕೆ ಬರಲಿಲ್ಲ. ಅವಾಗ ಒಂದು ಗುರುಕುಲದ ವಿದ್ಯಾರ್ಥಿ ರಜೆ ಮುಗಿಸಿ ಊರಿಗೆ ಹೋಗಬೇಕು ಅಂತ ಬರ್ತಾ ಇದ್ದ. ಬರುವಾಗ ಅವನ ಮುಖದಲ್ಲಿದ್ದ ಬ್ರಹ್ಮ ತೇಜಸ್ಸನ್ನು ನೋಡಿದ ಊರಿನ ಬ್ರಾಹ್ಮಣರೆಲ್ಲ, ನೋಡಪ್ಪ ನಮ್ಮ ರಾಜ ಶ್ರಾದ್ದ ಮಾಡ್ತಾನೆ, ಇವತ್ತು ನೀನು ಊಟಕ್ಕೆ ಹೋಗಿ ಅವನಿಗೆ ಪಾಠ ಕಲಿಸು ಅಂತಂದಾಗ ಈ ಹುಡುಗ ಬಂದ. ಹುಡುಗ ಬಂದರೆ ಒಳ್ಳೆ ಬ್ರಾಹ್ಮಣ ಸಿಕ್ಕಿದ, ಬ್ರಹ್ಮಚಾರಿ ಅಂತ ಊಟ ಹಾಕಿ ಶುರು ಮಾಡ. ಇವ ಹಾಕಿದ್ದೆಲ್ಲ ತಿಂತಾನೆ, ಇನ್ನು ಬೇಕು 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 ಅಂತ ಹೇಳ್ತಾ ಇದ್ದಾನೆ. ಅಡಿಗೆ ಮನೆಯಲ್ಲಿ ಮಾಡಿದ ಎಲ್ಲ ಪದಾರ್ಥಗಳು ಮುಗಿದ್ರು ಇನ್ನು ಊಟ ಬೇಕು, ಅನ್ನ ಬೇಕು ಅಂತ ಕೇಳಿದ. ಸಿಟ್ಟು ಬಂತು ರಾಜನಿಗೆ. ಅಲ್ಲ, ಚಿಕ್ಕ ಹುಡುಗ ಬ್ರಹ್ಮಚಾರಿ ಇಷ್ಟು ಊಟ ಮಾಡ್ತಾನೆ, ಆದ್ದರಿಂದ ಈ ವಯಸ್ಸಿನ ಹುಡುಗ ಇಷ್ಟು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಇವನು ಬ್ರಹ್ಮಚಾರಿ ಅಲ್ಲ ಬ್ರಹ್ಮರಾಕ್ಷಸ ಅಂತ ಹೇಳಿ ಕೈಯಲ್ಲಿ ನೀರು ಹಾಕಿ ಶಾಪ ಕೊಡಬೇಕು ಅಂತ ಹೋಗುವಾಗ ಆ ಬ್ರಹ್ಮಚಾರಿ ಹೇಳ್ತಾನೆ, ನೀನು ಹಾಕಿದ ನೀರು ನನ್ನ ಮೇಲೆ ಬೀಳೋದು ಬೇಡ, ಅದು ಅಂತರಿಕ್ಷದಲ್ಲೇ ನಿಂತ್ಕೊಳ್ಳಿ ಅಂತ ಹುಡುಗ ಅಂದ. ಆ ರಾಜ ಗಿಂಡಿಯಿಂದ ಕೈಯಲ್ಲಿ ತೆಗೆದು ಶಾಪ ಕೊಡಬೇಕು ಅಂತ ಹಾಕಿದ ನೀರು ಆ ಬ್ರಹ್ಮಚಾರಿಯ ಮಾತಿಗೆ ಅಲ್ಲೇ ನಿಂತು ಬಿಡಿತು. ಅವತ್ತಿನಿಂದ ಆ ಬ್ರಹ್ಮಚಾರಿಗೆ ಒಂದು ಹೆಸರಾಯಿತು, ಆಪಸ್ತಂಭ. ಯಜುರ್ವೇದಿಗಳಲ್ಲಿ 2 ಶಾಖೆಗಳಿವೆ, ಸೂತ್ರಗಳಿವೆ. ಒಂದು ಬೋಧಾಯನರು, ಇನ್ನೊಂದು ಆಪಸ್ತಂಭರು ಅಂತ 2 ಗೃಹ್ಯ ಸೂತ್ರಕಾರರು. ಹೇಗೆ ಋಗ್ವೇದಿಗಳಿಗೆ ಆಶ್ವಲಾಯನರು, ಆಶ್ವಲಾಯನ ಸೂತ್ರ ರುಕ್ಷಾಕಾಧ್ಯಾಯಿ ಅಂತ ಋಗ್ವೇದಿಗಳು ಹೇಳ್ತಾರೋ, ಹಾಗೆ ಯಜುರ್ವೇದಗಳಿಗೆ ಆಪಸ್ತಂಭರು ಮತ್ತು ಬೋಧಾಯನರು ಅಂತ ಸೂತ್ರಕಾರರು. ಈ ಹುಡುಗ ಕೇವಲ ಮಾತಿನಿಂದ ನೀರು ಮೈಮೇಲೆ ಬೀಳದೇ ಇರುವಂತೆ ಆಕಾಶದಲ್ಲೇ ನಿಲ್ಲಿಸಿದ ತಪಸ್ವಿ ಆಪಸ್ತಂಭ. ಯಜುರ್ವೇದಿಗಳಲ್ಲಿ, ಕೃಷ್ಣ ಯಜುರ್ವೇದಿಗಳಲ್ಲಿ ಒಬ್ಬರಾದ ಆಪಸ್ತಂಭಿಯರಿಗೆ ಗುರುವಾಗಿ ನಿಂತ ದೊಡ್ಡ ಯಾಜ್ಞಿಕ, ದೊಡ್ಡ ಪುರೋಹಿತ, ದೊಡ್ಡ ಜ್ಞಾನಿ, ದೊಡ್ಡ ಮಂತ್ರಜ್ಞ, ದೇವರನ್ನು ಒಲಿಸಿಕೊಂಡವನು. ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ಪುರೋಹಿತರಾದವರು ಸರಿಯಾಗಿ ಇದ್ದಾಗ
ನಿಷ್ಕಿಂಚನರಾಗಿ ಆಸೆ ಇಲ್ಲದೆ ಶಿಷ್ಯವರ್ಗ ಉದ್ಧಾರ ಆಗಲಿ ಎನ್ನುವ ಸಂಕಲ್ಪ ಇಟ್ಟುಕೊಂಡು ಕರ್ಮಗಳನ್ನು ಮಾಡಿದಾಗ ಆ ಮನೆ ಉದ್ಧಾರ ಆಗ್ತದೆ. ಆದ್ದರಿಂದ ಪುರೋಹಿತರನ್ನ ಇಟ್ಕೊಳ್ಬೇಕು ಜೊತೆಯಲ್ಲಿ ಅಂತ ಇಂದ್ರನಿಗೆ ಆಗ ಬುದ್ಧಿ ಬಂದು ಹುಡುಕ್ತಾನೆ. ಎಲ್ಲೂ ಇಲ್ಲ, ಪುರೋಹಿತರಿಲ್ಲದೆ ಏನೂ ಮಾಡಲಿಕ್ಕಿಲ್ಲ, ಕೆಲವೊಂದು ಹೆಜ್ಜೆ ಆಚೆ ಈಚೆ ಇಡ್ಲಿಕ್ಕಿಲ್ಲ. ಆಗ ಎಲ್ಲ ಸೇರಿ ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವರನ್ನ ಕೇಳ್ತಾರೆ, ಸ್ವಾಮಿ ಪುರೋಹಿತರಿಲ್ಲ, ನಾ ಏನು ಮಾಡಬೇಕು ಗೊತ್ತಿಲ್ಲ. ಅವಾಗ ಬ್ರಹ್ಮದೇವರಂತಾರೆ, ನೀವು ಮಾಡಿದ ತಪ್ಪು, ಪುರೋಹಿತರಿಗೆ ಮರ್ಯಾದೆ ಕೊಡಬೇಕಾದ ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡದೆ ಅಪಮಾನ ಮಾಡಿದ್ದೀರಿ. ಈಗ ಬಂದು ಇಲ್ಲಿ ಪೇಚಾಡಿದ್ರೆ ಏನು ಪ್ರಯೋಜನ? ಸರಿ, ಒಬ್ಬ ಇದ್ದಾನೆ ತ್ವಷ್ಟೃ ಪ್ರಜಾಪತಿ, ಆ ತ್ವಷ್ಟೃ ಪ್ರಜಾಪತಿಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ವಿಶ್ವರೂಪ ಅಂತ ಹೇಳಿ. ಆದರೆ ಒಂದು ಸಮಸ್ಯೆ ಇದೆ, ದೊಡ್ಡ ಬ್ರಹ್ಮಜ್ಞಾನಿ, ಪೌರೋಹಿತ್ಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ನಾ ಹೇಳಿದೆ ಅಂತ ಅವ್ರಿಗೆ ಹೇಳಿ ಅವ ಮಾಡಬಹುದು ಅಂತ ಕೇಳಿದಾಗ ಬ್ರಹ್ಮದೇವರು ನಮಸ್ಕಾರ ಮಾಡಿ ಎಲ್ಲ ದೇವತೆಗಳು ವಿಶ್ವರೂಪಾಚಾರ್ಯನ ಹತ್ರ ಬರ್ತಾರೆ. ಆ ವಿಶ್ವರೂಪಾಚಾರ್ಯರು ಹೇಳ್ತಾರೆ, ಸ್ವಾಮಿ ಪೌರೋಹಿತ್ಯದಷ್ಟು ಅಪಾಯಕಾರಿಯಾದ ಕೆಲಸ ಇನ್ನೊಂದಿಲ್ಲ, ಆದ್ದರಿಂದ ನನಗೆ ಬೇಡ ಅಂತ ಭಾವನೆ ಇದೆ. ದೊಡ್ಡವರು ನೀವೆಲ್ಲ ಕೇಳುವಾಗ ದೇವತೆಗಳು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನಿಮ್ಮ ಕಾರ್ಯವನ್ನ ಪ್ರಾಣ ಕೊಟ್ಟಾದರೂ ಮಾಡ್ತೀನಿ. ದೇವತೆಗಳ ಮುಂದೆ ಮಾತಾಡುವಾಗ ತುಂಬಾ ಜಾಗೃತಿ ಆಗಿ ಮಾತಾಡಬೇಕು. ಇವ ಏನು ಹೇಳ್ದ, ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡ್ತೀನಿ ಅಂತ ಹೇಳಿ. ಆ ವಿಶ್ವರೂಪನ ತಾಯಿ ಒಬ್ಬ ರಕ್ಕಸಿ. ರಕ್ಕಸಿಗೆ ತ್ವಷ್ಟೃ ಪ್ರಜಾಪತಿಯಲ್ಲಿ ಹುಟ್ಟಿ ಬಂದವನೇ ವಿಶ್ವರೂಪ. ಸೋದರ ಮಾವಂದಿರೆಲ್ಲ ರಾಕ್ಷಸರು, ದೈತ್ಯರು. ಸರಿ, ಹಾಗೆ ಆಗಲಿ ಅಂತ ಒಪ್ಪಿಕೊಂಡ್ರು. ಆ ವಿಶ್ವರೂಪಾಚಾರ್ಯರಿಗೆ 3 ತಲೆ. ಒಂದು ಸೋಮರಸವನ್ನ ಕುಡಿಲಿಕ್ಕೆ ಒಂದು ತಲೆ, ಸೋಮಪೀಠ ಅಂತ ಅದನ್ನು ಕರೀತಾರೆ. ಅನ್ನ ಊಟ ಮಾಡಲಿಕ್ಕೆ ಒಂದು ತಲೆ, ಅದನ್ನು ಅನ್ನಾದ ಅಂತ ಕರೀತಾರೆ. ಸುರಾಪಾನ ಮಾಡಲಿಕ್ಕೆ ಒಂದು ತಲೆ, ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ ಆ ವಿಶ್ವರೂಪರಿಗೆ 3 ತಲೆಗಳಿದ್ದವು. ಹಾಗೆ ಯಜ್ಞ ಮಾಡಿಸ್ತಾರೆ, ಆಗ್ತಾ ಉಂಟು, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ಒಮ್ಮೆ ಇಂದ್ರದೇವರಿಗೆ ದೊಡ್ಡ ಸಮಸ್ಯೆ ಬಂದಾಗ ಆ ವಿಶ್ವರೂಪ ನಾರಾಯಣ ವರ್ಮದ ಉಪದೇಶ ಮಾಡಿದ. ಆ ನಾರಾಯಣ ವರ್ಮದ ಬಲದಿಂದ ಇಂದ್ರ ವೃತ್ರಾಸುರನ ಸಂಹಾರವನ್ನು ಮಾಡಿದ ಅಂತ ಶುಕಾಚಾರ್ಯರು ಹೇಳಿದಾಗ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, ಆ ನಾರಾಯಣ ವರ್ಮ ಅಂದ್ರೆ ಏನು? ಸಾಮಾನ್ಯವಾಗಿ ಪುರಾಣಗಳಲ್ಲಿ ದೇವತೆಗಳು ಯಾವ ಸ್ತೋತ್ರವನ್ನ ಮಾಡಿ ದೇವರನ್ನ ಸಂಪ್ರೀತಿಪಡಿಸಿದ್ರು ಆ ಸ್ತೋತ್ರ ನಮಗೆಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ, ತುಂಬ ರಹಸ್ಯವಾದ ಸ್ತೋತ್ರಗಳು ಅಂತ. ಆದರೆ ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ನಾರಾಯಣ ವರ್ಮ ನಮಗೆ ಬಂದಿದೆ. ಆ ನಾರಾಯಣ ವರ್ಮದಲ್ಲಿ ದೇವತೆಗಳು ಮಾಡಿದ ಸ್ತೋತ್ರ ಆರಂಭದಿಂದ ಕೊನೆಯವರೆಗೂ ದೇವರ ಒಂದೊಂದು ರೂಪ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುವಂತಹ ಮಂತ್ರ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನಿಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ಅಂತ ಆರಂಭ ಆಗ್ತದೆ. ಪರಮ ಸುಂದರವಾದ ಒಂದು ಮಂತ್ರ, ಅದು ನಾರಾಯಣ ಕವಚ ಅಂತ ಅದನ್ನು ಕರೀತಾ ಇದ್ದಾರೆ. ಆ ನಾರಾಯಣ ಕವಚದ ಬಲದಿಂದ ಇಂದ್ರ ವೃತ್ರಾಸುರನ ವಧೆಯನ್ನು ಮಾಡಿದ ಅಂತ ಹೇಳ್ತಾರೆ. ಯಾವಾಗ ವೃತ್ರಾಸುರ ಬಂದ, ಅವನ ವಧೆಯನ್ನು ಯಾವಾಗ ಮಾಡಿದ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ವಿಶ್ವರೂಪಾಚಾರ್ಯರು ಯಾಗ ಮಾಡುವಾಗ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾರೆ, ಅವರ ಕರ್ತವ್ಯ. ಆದರೆ ಪ್ರೀತಿಯಿಂದ ಅವರ ಸೋದರ ಮಾವಂದರಿಗೆ ದೈತ್ಯರಿಗೆ ಆಹುತಿ ಕೊಡ್ತಾರೆ. ಅದು ನೋಡಿ ಇಂದ್ರನಿಗೆ ಸಿಟ್ಟು ಬಂದು ಅವರ ತಲೆ ಕತ್ತರಿಸಿ ಬಿಟ್ಟ. ತಲೆ ಕತ್ತರಿಸಿದ ಮೇಲೆ ಆ 3 ತಲೆಗಳು 3 ಪಕ್ಷಿಗಳಾಗಿ ಹಾರಿ ಹೋಯಿತು. ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಆ ಬ್ರಹ್ಮಹತ್ಯೆಯನ್ನು ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ 3-4 ಕಡೆಗಳಲ್ಲಿ ಆ ಬ್ರಹ್ಮಹತ್ಯೆಯನ್ನ ಇಂದ್ರ ಹಂಚಿಬಿಟ್ಟ. ಒಂದು ನೀರಿನಲ್ಲಿ ನೊರೆ ಏನು ಬರ್ತದೆ, ಆ ನೊರೆಯಲ್ಲಿ ಬ್ರಹ್ಮಹತ್ಯೆ. ಆದ್ದರಿಂದ ನಾವು ಸಮುದ್ರವನ್ನ ಪರ್ವಕಾಲ ಬಿಟ್ಟು ಬೇರೆ ಕಾಲಗಳಲ್ಲಿ ಮುಟ್ಟಬಾರದು. ಸುಮ್ಮನೆ ನಾವು ಎಲ್ಲಿಗಾರ ಹೋದ್ರೆ ಬೀಚ್ ಅಂತ ಒದ್ದಾಡ್ತಾ ಇರ್ತೀವಲ್ಲ, ನೋಡ್ಕೊಂಬರ್ಲಿಕ್ಕಷ್ಟೇ. ಪರ್ವಕಾಲ ಅಂದ್ರೆ ಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ, ವ್ಯತಿಪಾತ, ವೈಧೃತಿ ಮೊದಲಾದಂತಹ ಸಮುದ್ರ ಸ್ನಾನ ಮಾಡಲಿಕ್ಕೆ ಕಾಲಗಳು ಅಂತ ಇದೆ.
ಆ ಯಾವ ಕಾಲದಲ್ಲಿ ಸಮುದ್ರ ಸ್ನಾನ ಮಾಡಬೇಕೋ ಆಗ ಸಮುದ್ರ ಸ್ನಾನ ಮಾಡಿದಾಗ ಅಲೆಗಳು ಬಂದಾಗ ಅಲೆಯ ನೊರೆಗಳು ಬಂದಾಗ ನಮಗೇನು ಸಮಸ್ಯೆ ಆಗೋದಿಲ್ಲ. ಆದರೆ ಮನೆ ಹತ್ರದಲ್ಲೇ ಬೀಚ್ ಇದೆ ಅಂತ ಬರೀ ಎವ್ರಿ ವೀಕೆಂಡ್ಸ್ ಹೋಗಿ ಬೀಚಲ್ಲಿ ಆಟ ಆಡ್ತಾ ಬಂದ್ರೆ ಆ ನೊರೆಗಳಿಂದ ಬರುವ ಸಮಸ್ಯೆ ಏನು ಅಂದರೆ ಬ್ರಹ್ಮಹತ್ಯೆ ಮೈಗಂಟುತ್ತದೆ. ಇಂದ್ರದೇವರು ಬ್ರಹ್ಮಹತ್ಯೆಯ ಒಂದು ಭಾಗವನ್ನ ಎಲ್ಲಿಟ್ಟರು? ಅದರಲ್ಲಿ ಇಟ್ಟರು. ಮತ್ತೊಂದು ಭಾಗ, ಇನ್ನೊಂದು 25 ಭಾಗದ ಬ್ರಹ್ಮಹತ್ಯೆಯನ್ನ ಭೂಮಿಗೆ ಕೊಟ್ಟರು. ಆದ್ದರಿಂದ ಭೂಮಿಯನ್ನ ಭೂಶೋಧನ ಅಂತ ಮಾಡ್ತಾರೆ. ಭೂಮಿ ಅಗಿಯುವಾಗ ಕೆಲವು ಗಬ್ಬು ಒಂಥರ ವಾಸನೆಯುಕ್ತ ನೀರು ಬರ್ತದೆ. ಅದೆಲ್ಲ ಬಂದಾಗ ಅಲ್ಲಿ ಭೂಮಿಯಲ್ಲಿ ಬ್ರಹ್ಮಹತ್ಯೆ ಇದೆ, ಆ ಜಾಗದಲ್ಲಿ ಏನು ಮಾಡಬಾರದು ಅಂತ ಶಾಸ್ತ್ರ. ಅದಾದ ಮೇಲೆ ಇನ್ನೊಂದು ಭಾಗವನ್ನ ಮರಗಳಿಗೆ ಕೊಟ್ಟರು. ಮರವನ್ನ ಕಡಿದಾಗ ಒಂದು ರೀತಿಯಾದ ಗೋಳೆ ಅಂಟು ಬರ್ತದೆ, ಅದು ಬ್ರಹ್ಮಹತ್ಯೆ. ಇನ್ನು 25ನೇ ಭಾಗವನ್ನ ಬ್ರಹ್ಮದೇವರು ಸ್ತ್ರೀಯರಿಗೆ ಅದನ್ನು ಕೊಟ್ಟರು. ಅದು ಪ್ರತಿ ತಿಂಗಳು ರಜೋ ರೂಪದಲ್ಲಿ ಬರ್ತದೆ ಅಂತ ಹೇಳಿ ಒಟ್ಟು 4 ಭಾಗ, 100% ಬ್ರಹ್ಮಹತ್ಯೆಯನ್ನ 25, 25, 20, 25 ಭಾಗ ಮಾಡಿ 4 ಕಡೆ ಹಂಚಿಬಿಟ್ರು. ಇದು ಮಗನನ್ನ ಕೊಂದದ್ದಕ್ಕೆ ತ್ವಷ್ಟೃ ಪ್ರಜಾಪತಿ ಕೋಪ ಬಂತು. ಅವ ಏನು ಮಾಡಿದ? ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟ. ಆಹುತಿ ಕೊಡ್ತಾ ಇದ್ದ ಹಾಗೆ ಒಬ್ಬ ದೊಡ್ಡ ಅಸುರ ಮೇಲೆದ್ದು ಬರ್ತಾನೆ. ಅವನ ಆಹುತಿಯನ್ನ ಸಿಟ್ಟು ಮಾಡಿಕೊಂಡು ಕೊಟ್ಟ. ದೇವರಿಗೆ ಪ್ರಾರ್ಥನೆ ಮಾಡುವಾಗ ಕಾಮದಿಂದ ಪ್ರಾರ್ಥನೆ ಮಾಡಿದರೂ ಪ್ರಯೋಜನಕ್ಕಿಲ್ಲ, ಕ್ರೋಧದಿಂದ ಪ್ರಾರ್ಥನೆ ಮಾಡಿದರೂ ಪ್ರಯೋಜನಕ್ಕಿಲ್ಲ. ದೇವರನ್ನ ನಮಸ್ಕಾರ ಮಾಡುವಾಗ ಮನಸ್ಸು ಬ್ಲ್ಯಾಂಕ್ ಆಗಿರಬೇಕು. ದೇವರೇ, ನಿನ್ನ ದರ್ಶನಕ್ಕಾಗಿ ಮಾತ್ರ ಬಂದೆ, ದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ನಮಸ್ಕಾರ ಮಾಡಬೇಕು. ಬಿಟ್ರೆ ದೇವರನ್ನ ಅದು ಕೊಡು ಇದು ಕೊಡು ಅಂತ ಆಸೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ಆಸೆಯೇ ಮೇಲೆ ಬರ್ತದೆ. ಬಿಟ್ರೆ ಸ್ತೋತ್ರ ಗುಣಾನುಸಂಧಾನ ಬರೋದಿಲ್ಲ. ಇನ್ನು ಸಿಟ್ಟು ಮಾಡಿಕೊಂಡು ಸ್ತೋತ್ರವನ್ನು ಮಾಡಿದರೆ ಬೇರೆಯವ ಹಾಳಾಗಲಿ, ಮನಸ್ಸು ವ್ಯಗ್ರವಾಗಿ ಸ್ತೋತ್ರ ಮಾಡಿದರೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ, ಫಲ ಬರೋಲ್ಲ. ಇವ ಏನು ಮಾಡಿದ? ಕೋಪದಿಂದ ಆಹುತಿಯನ್ನು ಕೊಟ್ಟ ಅಗ್ನಿಗೆ. ಸಂಕಲ್ಪ ಏನಿತ್ತು? ನನ್ನ ಮಗನನ್ನ ಇಂದ್ರ ಕೊಂದಿದ್ದಾನೆ, ನಾನೀಗ ಸೃಷ್ಟಿ ಮಾಡ್ತೇನೆ, ಇಂದ್ರನನ್ನ ಕೊಲ್ಲುವ ಮಗ ಬರಬೇಕು ಅಂತ. ಮಂತ್ರ ವ್ಯತ್ಯಾಸ ಆಯ್ತು, ಸ್ವರ ವ್ಯತ್ಯಾಸ ಆಯ್ತು. ಸಿಟ್ಟಿಗೆ ಸ್ವರ ವ್ಯತ್ಯಾಸ ಆದಾಗ ಇಂದ್ರನನ್ನ ಕೊಲ್ಲುವ ಮಗ ಅಂತ ಸಂಕಲ್ಪ ಹೇಳುವ ಬದಲಾಗಿ ಸ್ವರ ವ್ಯತ್ಯಾಸ ಆಗಿ ಇಂದ್ರನೇ ಕೊಲ್ಲುವಂತಹ ಮಗ ಬರಲಿ ಸಂಕಲ್ಪ ಆಯ್ತು. ಆಗ ಬಂದವನೇ ವೃತ್ರಾಸುರ. ಆ ವೃತ್ರಾಸುರ ತುಂಬ ಎತ್ತರ ಬೆಳೆದ, ಭೂಮಿಯನ್ನೇ ನುಂಗ್ಲಿಕ್ಕೆ ಹೋದ. ಆಗ ಎಲ್ಲ ದೇವತೆಗಳು ಮತ್ತೊಮ್ಮೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ದಧೀಚಿಯ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ ಏನಿದೆ ಅದರಲ್ಲಿ ನಾರಾಯಣ ವರ್ಮದ ಸಿದ್ಧಿ ಇದೆ, ಅದರಿಂದ ಇಂದ್ರನಿಗೆ ಆಯುಧವನ್ನು ಮಾಡಿಸಿರಿ, ವಜ್ರಾಯುಧವನ್ನು ಮಾಡಿಸಿರಿ, ಅದರಿಂದ ವೃತ್ರನನ್ನ ಕೊಲ್ಲಬಹುದು ಅಂತ ಪ್ಲಾನ್ ಕೊಟ್ಟಾಗ ಅವನಿಗೆ ಕೇಳೋದು ಹೇಗೆ? ಮನೆಗೆ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಕಾಣಿಕೆ ಕೊಡಿ ಅಂತ ಕೇಳಬಹುದು, ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡಿ ಅಂತ ಕೇಳಬಹುದು. ನೀವು ಸತ್ತೋಗ್ರಿ, ನಿಮ್ಮ ಬೆನ್ನು ಮೂಳೆ ಬೇಕು ನನಗೆ ಅಂತಂದ್ರೆ ಕೊಡ್ಲಿಕ್ಕೆ ಯಾರು ರೆಡಿ ಇದ್ದಾರೆ? ನಾವೇನ್ ಬೇಕಾದ್ರೂ ಮಾಡ್ತೀವಿ. ಸರಿ, ಏನ್ ಬೇಕಾದ್ರೂ ಮಾಡ್ತೀರಾ, ನೀವು ಸತ್ತೋಗಿ ಇವಾಗ ಅಂದ್ರೆ ಲೋಕ ಕಾರ್ಯಕ್ಕಾಗಿ ಲೋಕಕ್ಷೇಮಕ್ಕಾಗಿ ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ದಧೀಚಿ ಮುನಿಗಳ ಬಳಿಗೆ ಬಂದ್ರು. ಅವರ ಬಳಿ ಬಂದ್ರೆ ದಧೀಚಿಗಳು ಏನ್ ಬೇಕು ಅಂತ ಕೇಳ್ತಾರೆ. ಸ್ವಾಮಿ, ಲೋಕಕ್ಷೇಮ ಆಗಬೇಕು, ನಿಮ್ಮ ಬೆನ್ನು ಮೂಳೆ ಬೇಕಾಗಿತ್ತು. ಅದಕ್ಕೆ ಅವರಂದ್ರು, ವಯಸ್ಸಾಗಿದ್ಯಪ್ಪ, ಇನ್ನು ಬದುಕಿದ್ದೇನು ಪ್ರಯೋಜನ, ಸಾಯೋದೆ. ನನಗೆ ಒಂದು ಆಸೆ ಇದೆ, ಇಡೀ ದೇಶದಲ್ಲಿರುವ ತೀರ್ಥಗಳಲ್ಲೆಲ್ಲ ನಾನು ಸ್ನಾನ ಮಾಡಿ ಬರಬೇಕು. ಹತ್ತಿರದಲ್ಲೇ ಗೋಮತಿ ನದಿ ಎಲ್ಲ ಹರಿತದೆ ಹೇಳ್ತಾರೆ. ಗೋಮತಿ ನದಿ ಇದೆ, ಆ ತೀರ್ಥ ಇದೆ, ಚಕ್ರತೀರ್ಥ ಇದೆಲ್ಲ ಇದೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರಬೇಕು ಅಂತ ನನಗೆ ಆಸೆ. ಒಮ್ಮೆ ಸ್ನಾನ ಮಾಡಿ ಬರ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ, ಬೆನ್ನು ಮೂಳೆ ತಗೊಳ್ಳಿ ನೀವು. ಅವಾಗ ಅವ್ರು ಅನ್ಕೊಂಡ್ರು, ಇನ್ನು ಈ ಮುನಿಗಳು ದೇಶಯಾತ್ರೆ ಎಲ್ಲ ಮಾಡಿ ತೀರ್ಥ ಸ್ನಾನ ಮಾಡಿಕೊಂಡು ಬರುವಷ್ಟರೊಳಗೆ ಲೋಕವೇ ನಾಶ ಆಗಿರುತ್ತೆ, ಆದ್ದರಿಂದ ಏನಾದರೂ ಪ್ಲಾನ್ ಮಾಡಬೇಕಲ್ಲ ಅಂತ ಎಲ್ಲ ದೇವತೆಗಳು ಕೂತು ಮೀಟಿಂಗ್ ಮಾಡಿ ಎಲ್ಲ ದೇವತೆಗಳ ಕೈಗೆ ಒಂದೊಂದು ಪಾತ್ರೆಯನ್ನ ಕೊಟ್ಟು ಕಳಿಸ್ತಾರೆ, ಬಕೆಟ್.
ಆ ಪಾತ್ರೆಗಳಲ್ಲಿ ದೇಶದಲ್ಲಿದ್ದ ಎಲ್ಲ ತೀರ್ಥಗಳನ್ನು ತಂದು ಒಂದು ಹೊಂಡ ಮಾಡಿ ಅದರಲ್ಲಿ ಹಾಕಿ ಒಂದು ತೀರ್ಥ ಮಾಡಿದ್ರು. ಆ ತೀರ್ಥ ಇವತ್ತು ಇದೆ, ಮಿಶ್ರಿತ ತೀರ್ಥ ಅಂತ. ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳವರು ಈ ತೀರ್ಥವನ್ನು ಮೋಕ್ಷದ ಬಗ್ಗೆ ನಿರೂಪಣೆ ಮಾಡುವಾಗ ಉದಾಹರಣೆ ಮಾಡ್ತಾರೆ. ಅದು ಶುದ್ಧ ವೇದಾಂತ ಪ್ರಕ್ರಿಯೆ. ಅದು ಮಿಶ್ರಿತ ತೀರ್ಥ ಅಂತ. ದಧೀಚಿ ಮುನಿಗಳ ಆಶ್ರಮ ನೈಮಿಷಾರಣ್ಯಕ್ಕೆ ಹೋಗುವಾಗ ಎಡಬದಿಯಲ್ಲಿ ಬರ್ತದೆ ಆ ತೀರ್ಥ. ಇವತ್ತು ಅದನ್ನು ಮಿಸ್ತ್ರಿತ್ ಅಂತ ಕರೀತಾರೆ. ಆ ತೀರ್ಥವೊಂದರಲ್ಲಿ ಸ್ನಾನ ಮಾಡಿಬಿಟ್ರೆ ದೇಶದ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಪುಣ್ಯ. ದೇವತೆಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ತೀರ್ಥವನ್ನು. ಅದರಲ್ಲಿ ಸ್ನಾನ ಮಾಡಿ ಎದ್ದು ಬಂದರು, ದೇಹತ್ಯಾಗ ಮಾಡಿದರು. ಆಗ ವಿಶ್ವಕರ್ಮ ಅವರ ಬೆನ್ನ ಮೂಳೆಯಿಂದ ಒಂದು ಆಯುಧವನ್ನು ನಿರ್ಮಾಣ ಮಾಡ್ತಾನೆ. ಆ ಆಯುಧವೇ ವಜ್ರ ಅಂತ ಪ್ರಸಿದ್ಧವಾಯಿತು. ಆ ವಜ್ರಾಯುಧದಿಂದ ಇಂದ್ರ ವೃತ್ರಾಸುರನ ವಧೆಯನ್ನ ಮಾಡಿದ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಿಂದ ನಾರಾಯಣ ವರ್ಮದ ಬಲ, ನಾರಾಯಣ ವರ್ಮವನ್ನು ಪಾರಾಯಣ ಯಾರು ಮಾಡ್ತಾರೆ ಅವರಿಗೆ ವಿಶಿಷ್ಟವಾದ ಒಂದು ಶಕ್ತಿ. ಮಾಡಿದ ಎಲ್ಲ ಪಂಚಗವ್ಯವನ್ನು ಕೊಡ್ತಾರೆ ಪುರೋಹಿತರು ಕಾರ್ಯ ಮಾಡುವಾಗ, ಶುದ್ಧ ಕರ್ಮಗಳನ್ನು ಮಾಡುವಾಗ. ಆ ಪಂಚಗವ್ಯವನ್ನು ಸ್ವೀಕಾರ ಮಾಡಿಕೊಳ್ಬೇಕಾದ್ರೆ ಕೆಲವು ಮಂತ್ರಗಳಿದೆ. ಯತ್ವಗಸ್ಥಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಅಂತ. ಪಂಚಗವ್ಯವನ್ನು ಕುಡಿಯುವುದರಿಂದ ಪಾಪಗಳು ಕಲೆಕ್ಟ್ ಆಗಿರುತ್ತೆ. ಎಲ್ಲೆಲ್ಲಿ ಕಲೆಕ್ಟ್ ಆಗಿರ್ತದೆ ಅಂದರೆ ಚರ್ಮದಲ್ಲಿ ಕಲೆಕ್ಟ್ ಆಗಿರ್ತದೆ, ಎಲುಬಿನಲ್ಲಿ ಕಲೆಕ್ಟ್ ಆಗಿರ್ತದೆ ಪಾಪಗಳು. ಒಂದು ಪಂಚಗವ್ಯವನ್ನು ಸ್ವೀಕಾರ ಮಾಡೋದ್ರಿಂದ ಎಲುಬಿನಲ್ಲಿ ಕಲೆಕ್ಟ್ ಆದ ಪಾಪಗಳು ಪರಿಹಾರ ಆಗ್ತದೆ ಅಂತ ಉಲ್ಲೇಖ. ಹೇಗೆ ಪಾಪಗಳು ಎಲುಬಿನಲ್ಲಿ ಇರ್ತದೋ ಹಾಗೆ ಪುಣ್ಯವೂ ಸಂಚಯ ಆಗಿರ್ತದೆ. ಈ ಕಾರಣದಿಂದ ದಧೀಚಿ ಮುನಿಗಳ ಬೆನ್ನು ಮೂಳೆ ವಜ್ರ ಆಯಿತು ಅಂತಂದ್ರೆ ಇನ್ನೆಷ್ಟು ಪುಣ್ಯ ಸಂಗ್ರಹ ಆಗಿದ್ದಿರ್ ಬೇಡ ಅದರಲ್ಲಿ. ಅವಾಗ ಒಂದು ಮಾತು, ಇಂದ್ರ ವೃತ್ರನನ್ನ ಸಂಹಾರ ಮಾಡಿ ಯುದ್ಧ ಮಾಡುವಾಗ ಅವನು ದೇವರ ಬಗ್ಗೆ ಮಾತಾಡ್ತಾನೆ, ದೇವರ ಗುಣಗಾನವನ್ನು ಮಾಡ್ತಾನೆ. ಇಂದ್ರನಿಗೆ ಆಶ್ಚರ್ಯ ಆಯ್ತು, ಇಲ್ಲ ರಾಕ್ಷಸ ಇವನು ದೇವರ ಗುಣಗಾನವನ್ನು ಮಾಡ್ತಾನಲ್ಲ, ಇದು ಹೇಗೆ ಸಾಧ್ಯ ಅಂತಂದಾಗ ಪರೀಕ್ಷಿತನಿಗೂ ಇದೇ ಪ್ರಶ್ನೆ ಬಂತು. ಶುಕಾಚಾರ್ಯರು ಹೇಳ್ತಾರೆ, ಇವ ರಕ್ಕಸ ಅಲ್ಲ, ಸ್ವಾಭಾವಿಕವಾಗಿ ಶಾಪದಿಂದ ರಕ್ಕಸನಾಗಿ ಬಂದನು. ಚಿತ್ರಕೇತು ಅಂತ ಒಬ್ಬ ರಾಜ. ಆ ಚಿತ್ರಕೇತು ರಾಜನಿಗೆ ಸುಮಾರು 300 ಜನ ಹೆಂಡತಿಯರು. ಆ 300 ಜನ ಹೆಂಡತಿಯರಲ್ಲಿ ಒಬ್ಬಳಿಗೆ ಸಂತಾನ ಆಯಿತು. ಮಿಕ್ಕ 299 ಜನ ಅವ್ರು ಏನ್ ಮಾಡ್ತಾರೆ, ಈ ಮಗುವಿಗೆ ವಿಷ ಹಾಕಿ ಕೊಂದುಬಿಟ್ರು, ಸತ್ತೋಯ್ತು. ವಿಷ ಹಾಕದನ್ನ ಕೊಂದ ಮೇಲೆ ಈ ರಾಜನಿಗೆ ವಿಷಯ ಗೊತ್ತಾಗಿ ಜೋರಾಗಿ ಅಳ್ತಾ ಇದ್ದಾನೆ, ಓ ಅಂತ ಅಳ್ತಾನೆ. ಅತ್ತಾಗ ಇಬ್ಬರು ಬಂದರು, ಆಂಗಿರಸರು ನಾರದರು ಇಬ್ಬರು ಬಂದರು. ಅವನಿಗೆ ತತ್ವೋಪದೇಶವನ್ನೆಲ್ಲ ಮಾಡಿ ರೆಡಿ ಮಾಡಿ ಆಚೆ ಕಳಿಸ್ಬಿಟ್ರು. ಅವಾಗ ಇನ್ನೂ ದುಃಖ ಪರಿಹಾರ ಆಗಲಿಲ್ಲ. ಸರಿ ಮಾಡ್ಬೇಕು ಅವನನ್ನ ಅಂತ ಹೇಳಿ ನಾರದರು ಆ ದೇಹದಲ್ಲಿ ಜೀವ ಇತ್ತಲ್ಲ ಆ ಜೀವ ಕರೆಸಿದ್ರು. ನೋಡಪ್ಪ, ನಿಮ್ಮ ತಂದೆ ತಾಯಿ ತುಂಬಾ ಅಳ್ತಾ ಇದ್ದಾರೆ, ಸ್ವಲ್ಪ ಸಮಾಧಾನ ಮಾಡು ಅಂತಂದಾಗ ಜೀವ ಅಂತೂ ಯಾವ ಜನ್ಮದ ಅಪ್ಪ ಅಮ್ಮ ಇವರು ಅಂತ ಡೈರಿ ತೆಗೆದು ನೋಡ್ತೀನಿ ಅಂತ ಹೇಳ್ತು ಆ ಜೀವ. ಅವಾಗ ಇವನಿಗೆ ವೈರಾಗ್ಯ ಬಂತು. ಅಲ್ಲ ಹೌದಲ್ವ, ದೇಹ ಇರೋ ತನಕ ಮಾತ್ರ ಸಂಬಂಧಗಳು, ಒಮ್ಮೆ ದೇಹ ವಿಯೋಗ ಆದ್ಮೇಲೆ ಯಾರಿಗೆ ಯಾರು ಅಂತಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಅಳ್ಬೇಕಾ, ಬೇಡ ಅಂತ ವೈರಾಗ್ಯ ಬಂದು ನಾರದರಿಂದ ಉಪದೇಶ ಪಡೆದು ಶೇಷದೇವರ ದರ್ಶನವನ್ನು ಮಾಡಿಬಿಟ್ಟ. ವಿದ್ಯಾಧರನಾದ ಶೇಷದೇವರು ಒಂದು ವಿಮಾನವನ್ನು ಕೊಟ್ಟರು. ವಿಮಾನದಲ್ಲಿ ಕೂತು ಹಾರಾಡ್ತಾ ಬರುವಾಗ ಕೈಲಾಸದಲ್ಲಿ ಶಿವ ಪಾರ್ವತಿಯ ಜೊತೆಯಲ್ಲಿ ಕೂತು ಮುನಿಗಳಿಗೆ ಪಾಠ ಮಾಡ್ತಾ ಇದ್ದ. ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಪಾರ್ವತಿಯನ್ನು. ಇವ ಅಂದ್ಕೊಳ್ತಾನೆ, ಅಲ್ಲ ಎಂಥ ಮೂರ್ಖ ಈ ಶಿವ, ಎಂಥವರೇ ಆಗಲಿ ಪತಿಪತ್ನಿಯರಿಬ್ಬರೂ ಕೂಡ ಪರಸ್ಪರ ಮುಟ್ಟಿಕೊಳ್ಳುವುದು ಏಕಾಂತದಲ್ಲಿ ಮಾತ್ರ. ಇಲ್ಲಿ ನೋಡಿದ್ರೆ ಇವನು ಋಷಿಮುನಿಗಳ ಸನ್ನಿಧಾನದಲ್ಲಿ ಹೆಂಡತಿಯನ್ನು ಮುಟ್ತಾ ಇದ್ದಾನಲ್ಲ, ನಾಚಿಕೆಗೆಟ್ಟವ ಇವನು ಅಂತಂದ್ಬಿಟ್ಟ. ಅದನ್ನು ನೋಡಿ ಪಾರ್ವತಿ ಶಾಪ ಕೊಡ್ತಾಳೆ, ದೇವತೆಗಳ ಬಗ್ಗೆ ಗೊತ್ತಿಲ್ಲದೆ ನೀನು ಮಾತಾಡಿದ್ಯಾದ್ದರಿಂದ ರಕ್ಕಸನಾಗು ಅಂತ ಶಾಪ ಕೊಟ್ಟಳು. ಅವನೇ ಸಂಕರ್ಷಣ ರೂಪಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಈ ಚಿತ್ರಕೇತು ಎನ್ನುವ ವಿದ್ಯಾಧರನೇ ವೃತ್ರಾಸುರನಾಗಿ ಬಂದದ್ದು. ಆದ್ದರಿಂದ ವಿಷ್ಣು ಭಕ್ತನಾಗಿ ಬಂದ. ಇತ್ತ ವೃತ್ರಾಸುರನ ವಧೆ ಮಾಡಿದ ಮೇಲೆ ಮತ್ತೊಮ್ಮೆ ಇಂದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂತು, 2ನೇ ಬಾರಿ.
ಈಗ ಅವ್ರು ಏನು ಮಾಡಿದರು? ಕಣ್ಣಿಗೆ ಕಾಣಲೇ ಇಲ್ಲ. ದೂರದ ಹಿಮಾಲಯದ ಒಂದು ಸರೋವರದಲ್ಲಿರುವ ಕಮಲದ ನಾಳದಲ್ಲಿ ಸೇರಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ನೃಸಿಂಹಾನುಷ್ಠು ಮಂತ್ರವನ್ನ ಜಪ ಮಾಡಿ ಶುರು ಮಾಡಿದ್ರು. ಇತ್ತ ಇಂದ್ರ ಎಲ್ಲೂ ಇಲ್ಲ. ಹುಡುಕ್ತಾರೆ. ಈಚೆ ಬೃಹಸ್ಪತ್ಯಾಚಾರ್ಯರೂ ಇಲ್ಲ, ಈಚೆ ಇಂದ್ರನೂ ಇಲ್ಲ. ಏನ್ ಮಾಡಬೇಕು ಅಂತ ದೇವತೆಗಳೇ ಮೀಟಿಂಗ್ ಮಾಡಿ, ಭೂಲೋಕದಲ್ಲಿ ಯಾರು ಯೋಗ್ಯನಾದ ವ್ಯಕ್ತಿ ಇದ್ದಾನೆ ಅವನನ್ನು ಕರ್ಕೊಂಡ್ಬರೋಣ, ಇಂದ್ರ ಪದವಿಯಲ್ಲಿ ಕೂಡಿಸೋಣ ಅಂತ ತೀರ್ಮಾನ. ಆವತ್ತಿನ ಕಾಲಕ್ಕೆ ಯೋಗ್ಯನಾದವನು ಯಾರು ಅಂತ ಹುಡುಕ್ತಾ ಇರುವಾಗ ಸಿಕ್ಕಿದವನೇ ಯಾರು? ನಹುಷ. ತಂದಿಟ್ರು. ಅಯೋಗ್ಯರಿಗೆ ಯೋಗ್ಯವಾದ ಸ್ಥಾನ, ಅವರ ಯೋಗ್ಯತೆಗೆ ಮೀರಿದ ಸ್ಥಾನ ಬಂದ್ರೆ ಏನು ಬರ್ತದೆ? ಅಹಂಕಾರ ಬರುತ್ತೆ. ಇವ ಇಂದ್ರ ಪದವಿಯಲ್ಲಿ ಕೂತವನಿಗೆ ಶಚಿ ಬೇಕು ಅನ್ನೋ ಆಸೆ ಆಗುತ್ತೆ. ಇಂಥ ಸ್ವೋತ್ತಮ ದ್ರೋಹ. ನಾನಿಂದ್ರ, ನೀ ಇಂದ್ರಾಣಿ, ನನ್ನ ಹತ್ರ ನೀ ಬರಬೇಕು ಅಂದಾಗ ಶಚಿ ಹೇಳ್ತಾಳೆ, ನೀನು ಒಂದು ಪಲ್ಲಕ್ಕಿಯಲ್ಲಿ ಬರಬೇಕು. ಆ ಪಲ್ಲಕ್ಕಿಯನ್ನ ಋಷಿಗಳು ಹೊತ್ತು ಬರಬೇಕು. ಇಂಥ ದೊಡ್ಡ ಮಾತು. ಋಷಿಗಳು ಹೊತ್ತು ಬರುವ ಪಲ್ಲಕ್ಕಿಯಲ್ಲಿ ನೀ ಕೂತು ಬರಬೇಕು, ಅವಾಗ ನಾನು ನಿಂಗೆ ಸಿಗ್ತೇನೆ ಎಂದಾಗ ಓಕೆ ಎಂದಾಗ ಋಷಿಗಳೆಲ್ಲ ಪಲ್ಲಕ್ಕಿ ಹೊತ್ತರು. ಸಪ್ತ ಋಷಿಗಳು. ಅಹಂಕಾರ ಬಂದಾಗ, ಆಸೆ ಬಂದಾಗ ದೊಡ್ಡವರು ಚಿಕ್ಕವರು ಅನ್ನೋ ಯಾವ ಭೇದವೂ ಇಲ್ಲ, ಎಲ್ಲ ನಾಚಿಕೆ ಹೋಗಿಬಿಡ್ತದೆ. ಆ ಸಪ್ತ ಋಷಿಗಳಲ್ಲೇ ತುಂಬಾ ಗಿಡ್ಡಗಿನ ಋಷಿಗಳು ಯಾರು? ಕುಂಭ ಸಂಭವ ಅಂತ ಅಗಸ್ತ್ಯರು. ಸಾಮಾನ್ಯರಲ್ಲ ಅಗಸ್ತ್ಯರು. ಎಲ್ಲ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಂತಹ ರಾಕ್ಷಸರೆಲ್ಲ ಇದ್ದದ್ದು ಎಲ್ಲಿ ಅಂದ್ರೆ ಸಮುದ್ರದಲ್ಲಿ ಪ್ರವೇಶ ಮಾಡಿದ್ರು ಆ ರಾಕ್ಷಸರೆಲ್ಲ. ಯಾವ ದೇವತೆಗಳಿಗೂ ಸಿಗ್ತಾ ಇರಲಿಲ್ಲ, ಯಾವ ದೇವತೆಗಳ ಅಸ್ತ್ರಗಳಿಗೂ ಇಲ್ಲ. ಕೊನೆಗೆ ಏನ್ ಮಾಡಿದ್ರು? ಯಾರು ಸಮುದ್ರವನ್ನ ಕುಡಿತಾರೆ, ಎಂಥದ್ದು ಒಂದು ಲೋಟ ಪಾನಕ ಕುಡಿ ಅಂತ ಹೇಳಿದ ಹಾಗೆ, ಸಮುದ್ರವನ್ನ ಯಾರು ಪೂರ್ಣವಾಗಿ ಪಾನ ಮಾಡ್ತಾರೆ ಅವರನ್ನ ಹಿಡಿದು ತನ್ನಿ, ಸಮುದ್ರ ಖಾಲಿಯಾಗತ್ತೆ, ರಾಕ್ಷಸರನ್ನ ಕೊಲ್ಲಬಹುದು. ಸಮುದ್ರ ಕುಡಿಯೋರು ಯಾರು? ಬಾಯಾರಿಕೆ ಆದ್ರೆ ನೀರು ಕುಡಿಯಬಹುದು, ಸಮುದ್ರ ಕುಡಿಯೋರು ಯಾರು ಅಂತ ಎಲ್ಲ ಆಲೋಚನೆ ಮಾಡಿ 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 ಕೊನೆಗೆ ಸಿಕ್ಕಿದವರು ಯಾರು? ಅಗಸ್ತ್ಯರು. ಸ್ವಾಮಿ, ಒಂದು ಹೆಲ್ಪ್ ಆಗ್ಬೇಕಲ್ಲ ನಿಮ್ಮಿಂದ. ಏನು? ಒಂದು ಸ್ವಲ್ಪ ಸಮುದ್ರ ಕುಡಿದು ಬಿಡಿ ನೀವು ಅಂತ. ಅವ್ರು ಏನಂತಾರೆ, ಅಷ್ಟೇ ತಾನೇ ಅಂತ ಹೇಳಿ ಸಮುದ್ರದ ಬದಿಗೆ ಹೋದ್ರು. ಕೈ ಹೀಗೆ ಮಾಡಿದ್ರು, ತೀರ್ಥ ಹಿಡಿದಾಗೆ ಅನುಸಂಧಾನ ಮಾಡ್ತಾ ಇದ್ದಾಗ ಇಡೀ ಸಮುದ್ರದ ನೀರು ಕೈಯಲ್ಲಿ ಬಂತು. ಅಗಸ್ತ್ಯೋ ಮುನಿಶಾರ್ದೂಲೋ ಭವಾಬ್ಧೇರ್ನ ಸಮುದ್ರೇ ಚುಲುಕೀಕೃತ ಗಂಭೀರ ಜೃಂಭಿತಾಂಬೋಧಿ ಡಂಬರಹ ಅಂತ ವಾದಿರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ಅಗಸ್ತ್ಯರನ್ನ ಪ್ರಶಂಸೆ ಮಾಡ್ತಾರೆ. ಚುಲುಕೀಕೃತ, ಚುಲುಕ ಅಂದ್ರೆ ಇಷ್ಟು, ಈ ಪ್ರದೇಶದಲ್ಲಿ ಸಮುದ್ರವನ್ನ ಹಾಕಿ ಕುಡಿದು ಬಿಟ್ರು. ಸಮುದ್ರ ಕುಡಿದ ಮೇಲೆ ರಕ್ಕಸರೆಲ್ಲ ಅಲ್ಲಿ ಬಂದು ಬಿದ್ದರು. ಸಮುದ್ರ ಖಾಲಿ ಆಯ್ತಲ್ಲ, ಮತ್ತೆಂತ ಮಾಡೋದು? ಸಮುದ್ರ ಮತ್ತೆ ತುಂಬಿಸ್ಬೇಕಲ್ಲ, ಕುಡಿದ ಸಮುದ್ರವನ್ನ ಮತ್ತೆ ತುಂಬಿಸ್ತಾರೆ. ಮೂತ್ರ ರೂಪದಲ್ಲಿ ತುಂಬಿಸಿದ್ರು ಸಮುದ್ರವನ್ನ. ಆದ್ದರಿಂದಲೇ ಸಮುದ್ರದ ನೀರು ಉಪ್ಪು ಅಂತ ಹೇಳಿ ತಿಳಿಸಿಕೊಡ್ತಿದ್ದಾರೆ. ಈ ಎಲ್ಲ ಕಾರಣದಿಂದ ಸಮುದ್ರವನ್ನ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಸ್ಪರ್ಶ ಮಾಡಲಿಕ್ಕಿಲ್ಲ. ಅದು ಯಾರಿಗೆ? ಸಮುದ್ರ ಬದಿಯಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ. ಈಗ ನಾವು ಘಟ್ಟದ ಮೇಲಿಂದ ಯಾವಾಗಲೂ ಒಂದ್ಸಲ ಬಂದ್ವಿ. ನಾವು ಬಂದಾಗಲೇ ನಮಗೆ ಪರ್ವಕಾಲ ಸಮುದ್ರ ಸ್ನಾನ ಮಾಡಲಿಕ್ಕೆ. ನಾವು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಅಂತ ಘಟ್ಟದ ಮೇಲಿನ ಜನಗಳು ನೋಡ್ಲಿಕ್ಕಿಲ್ಲ. ಸಮುದ್ರ ಬದಿಯಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಹಾಗಂತ ನಾವು ಉಡುಪಿಯಲ್ಲಿ 8 ದಿನ ಇರ್ತೀನಿ ಅಂತ 8 ದಿನವೂ ಸಮುದ್ರ ಸ್ನಾನ ಮಾಡೋ ಹಾಗಿಲ್ಲ. ಯಾವತ್ತಾದರೂ ಒಂದು ದಿವಸ. ಶಾಸ್ತ್ರ ಆದೇಶ ಮಾಡುತ್ತೆ, ಭಗವಂತನ ನಿರ್ಮಾಲ್ಯವನ್ನ ಬೆಳಗ್ಗೆ ಸ್ವೀಕಾರ ಮಾಡೋದು, ಅದನ್ನು ನಿರ್ಮಾಲ್ಯ ತೀರ್ಥ ಅಂತ ಕರೀತಾರೆ. ಆ ನಿರ್ಮಾಲ್ಯ ತೀರ್ಥವನ್ನ ಸ್ವೀಕಾರ ಮಾಡೋದ್ರಿಂದ ಏನು ಪುಣ್ಯ ಬರುತ್ತೆ ಅಂತ ಹೇಳುವಾಗ ಒಂದು ಕ್ರಮವನ್ನ ನಾರಾಯಣ ಪಂಡಿತರು ಹೇಳ್ತಾರೆ. ಮಧ್ವವಿಜಯದಲ್ಲಿ ವಿಷ್ಣುಮಂಗಲ ದೇವಾಲಯದಲ್ಲಿ ಮಧ್ವಾಚಾರ್ಯರು ಇದ್ದು ಜಪತಪಾನುಷ್ಠಾನವನ್ನು ಮಾಡ್ತಾ ಇರುವಾಗ ಸ್ನಾನ ಮಾಡಿ ಶಾಲಗ್ರಾಮಕ್ಕೆ ನಿರ್ಮಾಲ್ಯ ಅಭಿಷೇಕವನ್ನ ಮಾಡಿ ಆ ನಿರ್ಮಾಲ್ಯ ತೀರ್ಥವನ್ನ ಕುಡಿದರು. ಅಪಿಬದ್ ಅವಲಬೋಧ
ವಿಷ್ಣುಪಾದೋದಕಂ ತತ್ ಅಂತ ನಾರಾಯಣ ಪಂಡಿತರು ಹೇಳುವಾಗ ಆ ವಿಷ್ಣುಪಾದೋದಕದ ಮಹತ್ವ ಏನು ಅಂತಂದ್ರೆ ಒಂದಿಷ್ಟುದ ಪಟ್ಟಿ ಕೊಡ್ತಾರೆ. ತ್ರಿರಾತ್ರ ಫಲದಾ ನದ್ಯ ಯಾಃ ಕಾಶ್ಚಿತ್ ಅಸಮುದ್ರಗಾಹ. ಕೆಲವು ನದಿಗಳಿರ್ತವೆ, ಆ ನದಿಗಳು ಸಮುದ್ರಕ್ಕೆ ಸೇರೋದಿಲ್ಲ, ನೇರವಾಗಿ ಸಮುದ್ರಕ್ಕೆ ಸೇರೋದಿಲ್ಲ, ಅದೆಲ್ಲ ಉಪನದಿಗಳಾಗಿ ಸಮುದ್ರಕ್ಕೆ ಸೇರ್ತವೆ. ಆ ಉಪನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ 3 ದಿನ ಉಪವಾಸ ಮಾಡಿದ ಫಲ. ಸಮುದ್ರಕ್ಕೆ ಸೇರುವ ನದಿಗಳಲ್ಲಿ ಈ ನೇತ್ರಾವತಿ ಮೊದಲಾದಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆ 15 ದಿನ ಉಪವಾಸ ಮಾಡಿದ ಫಲ. ಪರ್ವಕಾಲದಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದರೆ 1 ತಿಂಗಳು ಉಪವಾಸವನ್ನು ಮಾಡಿದ ಫಲ. ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ 6 ತಿಂಗಳು ಉಪವಾಸ ಮಾಡಿದ ಫಲ. ಗಂಗೆಯಲ್ಲಿ ಸ್ನಾನ ಮಾಡಿದರೆ 1 ವರ್ಷ ಉಪವಾಸ ಮಾಡಿದ ಫಲ. ಇಷ್ಟಿದೆ ಸಮುದ್ರಕ್ಕೆ ಸೇರುವ ನದಿಗಳು, ಸಮುದ್ರಕ್ಕೆ ಸೇರದ ನದಿಗಳು, ಸಮುದ್ರ, ಗೋದಾವರಿ, ಗಂಗೆ. ಆದರೆ ಭಕ್ತಿಯಿಂದ ಪ್ರತಿನಿತ್ಯ ಬೆಳಗ್ಗೆ 1 ಬಾರಿ ವಿಷ್ಣುಪಾದೋದಕವನ್ನ, ನಿರ್ಮಾಲ್ಯ ತೀರ್ಥವನ್ನ ಸ್ವೀಕಾರ ಮಾಡಿದರೆ 12 ವರ್ಷ ಉಪವಾಸ ಮಾಡಿದ ಫಲ ಕೊಡ್ತಾರೆ ದೇವರು. ನಿರ್ಮಾಲ್ಯ ತೀರ್ಥಕ್ಕೆ ಅಷ್ಟು ದೊಡ್ಡ ಮಹತ್ವ. ನಮ್ಮಲ್ಲಿ ಆ ಸಂಪ್ರದಾಯ ಪೂರ್ಣ ಹೊರಟೋಗಿದೆ. ಈಗ ಅತ್ಯವಶ್ಯವಾಗಿ ಮಾಡಬೇಕಾದ ಕರ್ತವ್ಯ, ಮನೆಯಲ್ಲೇ ಒಂದು ಶಾಲಗ್ರಾಮಕ್ಕೆ ಮೊದಲು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಆಗಿ ಮಡಿ ಉಟ್ಟು ನಾವು ಗೋಪಿಯೆಲ್ಲ ಹಚ್ಚಿ ದೇವರ ಮುಂದೆ ಕೂತು ನೆನ್ನೆಯ ನಿರ್ಮಾಲ್ಯವನ್ನೆಲ್ಲ ತೆಗೆದು 1 ಸಲ ಶುದ್ಧ ಮಾಡಿ ತೊಳಿಬೇಕು. ಶಾಲಗ್ರಾಮವನ್ನು ತೊಳೆದು ಇನ್ನೊಂದು ಕೌಳಿಗೆಯಲ್ಲಿ ಶುದ್ಧವಾದ ನೀರಲ್ಲಿ ನಾರಾಯಣ ಮಂತ್ರದಿಂದ ಅದಕ್ಕೆ ಆವಾಹನೆ ಮಾಡಿ ಓಂ ನಮೋ ನಾರಾಯಣಾಯ ಅಂತ ಶಂಖದಿಂದ ಅಭಿಷೇಕ ಮಾಡಬೇಕು. ಆ ಶಂಖದಿಂದ ಅಭಿಷೇಕ ಮಾಡಿದ ನೀರೇ ನಿರ್ಮಾಲ್ಯ ತೀರ್ಥ ಅಂತ ಆಗ್ತದೆ. ಆ ನಿರ್ಮಾಲ್ಯ ತೀರ್ಥದಿಂದ ಶಂಖಕ್ಕೆ 3 ಬಾರಿ ತೀರ್ಥ ಕೊಡಬೇಕು. ಪ್ರಾಣದೇವರಿಗೆ, ಗರುಡಶೇಷರಿಗೆ ಮತ್ತು ಗಣಪತಿ ಮೊದಲಾದಂತಹ ಪರಿವಾರ ದೇವತೆಗಳೆಲ್ಲ ಇದ್ರೆ ಅವರಿಗೆಲ್ಲ ತೀರ್ಥ ಕೊಟ್ಟು ನಾವದನ್ನ 3 ಬಾರಿ ನಿರ್ಮಾಲ್ಯ ತೀರ್ಥ ತಗೊಳ್ಬೇಕು. ನಿರ್ಮಾಲ್ಯ ತೀರ್ಥ ಯಾರು ತಗೊಳ್ಳೋದಿಲ್ಲ ಅವರಿಗೆ ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಬರೋದಿಲ್ಲ. ಯಾರು ನಿರ್ಮಾಲ್ಯ ತೀರ್ಥ ತಗೊಳ್ಳೋದಿಲ್ಲ ಅವರಿಗೆ ದಾನ, ದಕ್ಷಿಣೆ, ಯಜ್ಞ, ಹವನ, ಪಾರಾಯಣ, ಪ್ರವಚನ ಯಾವ ಅಧಿಕಾರವೂ ಇಲ್ಲ. ಮಧ್ವಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಆದೇಶ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ತೀರ್ಥ ಮಾಡಿ ಗಂಧೋದಕ, ಶುದ್ಧೋದಕ, ಅಭಿಷೇಕ, ಆ ತೀರ್ಥ ಬೇರೆ. ನಿರ್ಮಾಲ್ಯ ತೀರ್ಥ ಅತ್ಯಂತ ಪ್ರಧಾನ. ಆ ನಿರ್ಮಾಲ್ಯ ತೀರ್ಥವನ್ನ 1 ಬಾರಿ ತಗೊಂಡ್ರೆ 12 ವರ್ಷ ಉಪವಾಸ ಮಾಡಿದ ಫಲ. 3 ಬಾರಿ ತಗೊಂಡ್ರೆ 1 ದಿನಕ್ಕೆ 36 ವರ್ಷ ಉಪವಾಸ ಮಾಡಿದ ಫಲ ದೇವರು ಕೊಡ್ತಾರೆ. ಇಡೀ ನಮ್ಮ ಜೀವನದಲ್ಲೇ ಏಕಾದಶಿಯನ್ನು ನಾವು ಮಾಡಿದರೆ 36,000 ಏಕಾದಶಿ ಮಾಡ್ತೇವೋ ಬಿಡ್ತೀವೋ ಗೊತ್ತಿಲ್ಲ. ಅಂದ್ರೆ ದಿನಕ್ಕೆ ನಾವು 36,000 ವರ್ಷ ಉಪವಾಸದ ಫಲ ಪಡೆದ್ರೆ 1 ವರ್ಷದಲ್ಲಿ ದಿನವೂ ಬಿಡದೆ ನಿರ್ಮಾಲ್ಯ ತೀರ್ಥ ನಾವು ತಗೊಂಡ್ರೆ ಎಷ್ಟು ವರ್ಷ ಉಪವಾಸ ಮಾಡಿದ ಫಲ ಬಂತು ಅಂತ ನಾವೇ ಆಲೋಚನೆ ಮಾಡಬೇಕು. ಮನೆಗಳಲ್ಲಿ ಶಾಲಗ್ರಾಮಗಳಿದ್ರೆ ನಿರ್ಮಾಲ್ಯ ಅಭಿಷೇಕ ಮಾಡಿ ನಿರ್ಮಾಲ್ಯ ತೀರ್ಥ ಕೊಡಿ ಅಂತ ಒತ್ತಾಯ ಮಾಡಿ ತಗೊಳ್ಬೇಕು. ದೊಡ್ಡ ಫಲವನ್ನು ಕೊಡುವ ಮಹತ್ ಸಾಧನ ಇದು. ಸಮುದ್ರದ ಬಗ್ಗೆ ಬಂತಲ್ಲ ಅಂತ ಹೇಳಿದೆ ಅಷ್ಟೇ. ಅಂತಹ ಸಮುದ್ರವನ್ನ ಕುಡಿದ ಮಹಾನುಭಾವರು, ಸಮುದ್ರವನ್ನ ಮತ್ತೆ ತುಂಬಿಸಿದ ಮಹಾನುಭಾವರು, ವಿಂಧ್ಯ ಪರ್ವತಕ್ಕೂ ಹಿಮಾಲಯಕ್ಕೂ ಕಾಂಪಿಟೇಷನ್ ಬಂದಾಗ ನಾನು ಹಿಮಾಲಯಕ್ಕಿಂತಲೂ ಎತ್ತರವಾಗಿ ಬೆಳಿಬೇಕು ಅನ್ನುವ ಬುದ್ಧಿಯಿಂದ ಹಿಮಾಲಯಕ್ಕಿಂತ ಎತ್ತರ ಬೆಳಿತೇನೆ ಅಂತ ವಿಂಧ್ಯ ಪರ್ವತ ಏರ್ತಾ ಇರುವಾಗ ಆ ವಿಂಧ್ಯವನ್ನ ತಗ್ಗಿಸೋದು ಹೇಗೆ ಅಂತ ಆಲೋಚನೆ ಮಾಡಿದ ಎಲ್ಲ ದೇವತೆಗಳು ಹೇಳಿದ್ಯಾರಿಗೆ? ಅಗಸ್ತ್ಯರಿಗೆ. ಉಪಾಯ ಮಾಡಿದರು. ನಾನು ಸೌತ್ ಇಂಡಿಯಾಗೆ ಹೋಗ್ತಾ ಇದ್ದೇನೆ, ಕೆಲಸ ಇದೆ, ನಾನು ಮತ್ತೆ ವಾಪಸ್ ಬರೋ ತನಕ ನೀ ಬೆಳಿಬೇಡ ಅಂತಂದ್ಬಿಟ್ರು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ದಕ್ಷಿಣ ದೇಶದಲ್ಲೇ ಕೂತರು, ಉತ್ತರ ದೇಶಕ್ಕೆ ಅವರು ಹೋಗಲೇ ಇಲ್ಲ. ಆದ್ದರಿಂದ ವಿಂಧ್ಯ ಪರ್ವತ ಹಿಮಾಲಯಕ್ಕಿಂತ ಎತ್ತರದಲ್ಲಿ ಬೆಳೆದ ಹಾಗೆ ಇದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಅಂಥ ಮಹಾನುಭಾವರಾದ ಮುನಿಗಳು ಅಗಸ್ತ್ಯರು. ಅವರು ಇಷ್ಟ ಪಲ್ಲಕ್ಕಿ ಹೊತ್ತಿದ್ದಾರೆ, ಸ್ವಲ್ಪ ಆಚೆ ಈಚೆ ಆಯಿತು. ಇವ ನಹುಷ ಏನ್ ಮಾಡ್ದ, ಏನೋ ಕುಳ್ಳ ಅಂತ ಹೇಳಿ ಒದ್ದು ಬಿಟ್ಟೆ ಕಾಲಲ್ಲವನಿಗೆ. ಜ್ಞಾನಿಗಳಿಗೆ
ಒದ್ದ. ಎಂಥ ಅಪಚಾರ! ಜ್ಞಾನಿಗಳಿಗೆ ಕಾಲು ತೋರಿಸ್ಬಾರ್ದು, ನಾವು ಕೈಯೇ ಹೀಗೆ ಅನ್ನಬಾರದು ಅಂತಂದ್ರೆ ಕಾಲಿಂದೇನು? ಒದ್ದ. ಅವರ ಜಟೆಯಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದರು. ಶಾಪ ಕೊಟ್ಟರು. ಈಗಲೇ ಹಾವಾಗಿ ಹೆಬ್ಬಾವಾಗಿ ಬಿದ್ದು ಬಿಡು ನೀನು ಅಂತ ಶಾಪ ಕೊಟ್ಟರು. ಆ ಶಾಪ ಕೇಳ್ತಾ ಇದ್ದಾಗೆ ತುಂಬಾ ದುಃಖ ಆಯ್ತು. ಅಯ್ಯೋ, ಎಂಥ ತಪ್ಪು ಮಾಡಿದೆ. ಶಾಪ ಪರಿಹಾರ ಹೇಗೆ ಅಂದಾಗ, ಇನ್ನು ತುಂಬಾ ಮುಂದೆ ನಿನ್ನ ವಂಶದಲ್ಲಿ 5 ದೊಡ್ಡ ದೇವತೆಗಳು ಹುಟ್ಟಿ ಬರ್ತಾರೆ. ಅದರಲ್ಲಿ ವಾಯುದೇವರ ಅವತಾರಭೂತನಾಗಿ ಭೀಮ ಬರ್ತಾನೆ. ಪಾಂಡವರೆಲ್ಲ ವನವಾಸಕ್ಕೆ ಬರ್ತಾರೆ. ವನವಾಸಕ್ಕೆ ಬಂದಾಗ ನೀನು ಭೀಮನನ್ನ ಹಿಡಿ, ನೀನು ಭೀಮನನ್ನ ಮುಟ್ತಾ ಇದ್ದ ಹಾಗೆ ನಿನ್ನ ಶಾಪದ ಪರಿಹಾರ ಅಂತ ಕೊಟ್ಟು. ಎಷ್ಟು ದೀರ್ಘಕಾಲ. ಒಂದು ತಪ್ಪು ಮಾಡಿದರೆ ಆ ತಪ್ಪು ಮಾಡೋದು ಒಂದೇ ಒಂದು ಕ್ಷಣ, ಅದರ ಪಾಪದ ಫಲವನ್ನು ಅನುಭವಿಸಲಿಕ್ಕೆ ಜನ್ಮ ಜನ್ಮಾಂತರಗಳು ಬೇಕು. ಉದಾಹರಣೆ, ಅಗಸ್ತ್ಯರಂಥ ಮಹಾಜ್ಞಾನಿಗಳಿಗೆ ಅಪಚಾರ ಮಾಡಿದ್ದಕ್ಕೆ ಬಂದ ಫಲ ಏನಾಯ್ತು ಅವನಿಗೆ? ಹೀಗೆ ಬಿದ್ದ. ಇಂದ್ರನಾಗಿ ಬಂದ ನಹುಷನೂ ಜಾರಿದ. ಈಗೇನು ಮಾಡಬೇಕು ಅಂದಾಗ ಇಂದ್ರನನ್ನೇ ಹುಡುಕಿ ಬರಬೇಕು ಅಂತ ಆಲೋಚನೆ ಮಾಡಿ ಅಂತೂ ಹುಡುಕಿ ಬಂದರು. ಅವನ ಕೈಯಲ್ಲಿ ಮಹಾವ್ರತ ಅನ್ನುವ ಯಾಗ ಮಾಡಿಸಿದ್ರು. ಆ ಯಾಗ ಮಾಡಿ ಬ್ರಹ್ಮಹತ್ಯೆಯನ್ನು ಕಳೆದುಕೊಂಡ ಇಂದ್ರ ಮಹೇಂದ್ರನಾದ ಅನ್ನುವಂತಹ ಚರಿತ್ರೆ ನಾರಾಯಣ ವರ್ಮದಲ್ಲಿ ಮುಖ್ಯವಾಗಿ ಬರ್ತಾ ಇದೆ. ಅದರಿಂದ ಇದರಲ್ಲಿ ಗುರೂಪದೇಶವನ್ನು ಪಡೆದು ನಾರಾಯಣ ವರ್ಮದ ನಿತ್ಯ ಪಾರಾಯಣವನ್ನು ಮಾಡಬೇಕು ಅಂತಾರೆ. ಇದು ಮಂತ್ರ ಆದ್ದರಿಂದ ಓಂಕಾರ ಇದರಲ್ಲಿ ವಿಶೇಷವಾಗಿ ಬರುತ್ತೆ. ಆದ್ದರಿಂದ ನಾರಾಯಣ ವರ್ಮದ ಪಾರಾಯಣದ ಫಲ ಓಂಕಾರವನ್ನು ಹೇಳಲಿಕ್ಕೆ ಅಧಿಕಾರವಿಲ್ಲದ ಸ್ತ್ರೀಯರಿಗೂ ಬರಲಿ, ಹೆಣ್ಣು ಮಕ್ಕಳಿಗೂ ಬರಲಿ ಅನ್ನುವ ಕಾರಣದಿಂದ ವಾದಿರಾಜ ಗುರು ಸಾರ್ವಭೌಮರು ಕನ್ನಡದಲ್ಲಿ ನಾರಾಯಣ ವರ್ಮ ಅಂತ ಹೇಳಿ ರಚನೆ ಮಾಡಿಕೊಟ್ಟಿದ್ದಾರೆ. ಹೇಗೆ ಗೋಪಿಗೀತೆ, ಭ್ರಮರಗೀತೆ, ವೇಣುಗೀತೆ ಇದೆಲ್ಲ ಕನ್ನಡದಲ್ಲಿ ಇದೆಯೋ ಅದೇ ರೀತಿಯಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಕನ್ನಡದಲ್ಲಿ ನಾರಾಯಣ ವರ್ಮದ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪಾರಾಯಣದಿಂದ ಈ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿದ ಫಲವನ್ನು ಪಡೆಯಬಹುದು ಅಂತ ಅವರೇ ಫಲಶ್ರುತಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ತನ್ನ ಕಡೆಯವರು ಯಾರೇ ಬರಲಿ ಅವರೆಲ್ಲ ಸಾಯ್ತಾರೆ. ಇದು ದಿತಿದೇವಿಗೆ ತುಂಬ ದುಃಖ ಆಯಿತು. ಕಶ್ಯಪರನ್ನು ಕೇಳ್ತಾಳೆ, ಸ್ವಾಮಿ ನನಗೊಂದು ವ್ರತ ಬೇಕಲ್ಲ, ಉಪದೇಶ ಮಾಡಿ. ಆಯ್ತಮ್ಮ, ಪುಂಸವನ ಅಂತ ಒಂದು ವ್ರತೋಪದೇಶ ಮಾಡ್ತೇನೆ. 1 ವರ್ಷ ಮಾಡಬೇಕಾದ ವ್ರತ. ಸತ್ಸಂತಾನ ಆಗಬೇಕು, ಗರ್ಭಶುದ್ಧಿ ಆಗಬೇಕು ಅಂದುಕೊಳ್ಳುವಂತಹ ವ್ಯಕ್ತಿಗಳು ಭಕ್ತಿಯಿಂದ ಶ್ರವಣ ಮಾಡಬೇಕಾದಂತಹ ಚರಿತ್ರೆ ಇದು. ಮರುದೇವತೆಗಳ ಜನ್ಮ. ಏನಾಯಿತು? ದಿತಿದೇವಿ ಒಂದು ವ್ರತ ಬೇಕು ಅಂತ ಕೇಳಿದ್ರು. ವ್ರತೋಪದೇಶ ಮಾಡಿದ್ರು. ಆಮೇಲೆ ಕೇಳ್ತಾರೆ, ಯಾಕೆ ಈ ವ್ರತೋಪದೇಶ, ಯಾಕೆ ನಿನಗೆ? ಇಂದ್ರನನ್ನ ಕೊಲ್ಲುವಂತ ಮಕ್ಕಳು ಬೇಕು ಅಂತ ಆಸೆ ಇದೆ, ಅದಕ್ಕೆ ವ್ರತ ಮಾಡ್ತೀನಿ. ಅಯ್ಯೋ, ಎಂಥ ಅಪಚಾರ ಆಯಿತು. ಇಂದ್ರನನ್ನ ಕೊಳ್ಳುವಂತಹ ಮಕ್ಕಳು ಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದಾಳೆ ಅಲ್ವಾ, ವಾಯುಸ್ಥಿತಿ ಪುರಸ್ಚರಣೆ ಮಾಡಿ ಅಂತನ್ನೋದು. ಯಾಕೆ ಅಂದರೆ ಪಕ್ಕದ ಮನೆಯವರು ಹಾಳಾಗೋಗ್ರು ಅಲ್ವಾ. ವಾಯುಸ್ತುತಿ, ಮನ್ಯು ಸೂಕ್ತ ಇದೆಲ್ಲ ಪಾರಾಯಣ ಮಾಡಿ ಒಬ್ಬರನ್ನ ಹಾಳು ಮಾಡೋಕ್ಕಾಗಲ್ಲ. ವಾಯುಸ್ತುತಿ, ಮನ್ಯು ಸೂಕ್ತ ಇದೆಲ್ಲ ಒಬ್ಬರನ್ನ ಉದ್ಧಾರ ಮಾಡಲಿಕ್ಕೆ ನನಗೆ ಅವನು ಆಗಲ್ಲ ಅಂದ ಮಾತ್ರಕ್ಕೆ ವಾಯುಸ್ತುತಿ ಹೇಳಿ ಅವನನ್ನ ಹಾಳು ಮಾಡ್ತೀನಿ ಅಂದ್ರೆ ಆಗುತ್ತೆ. ಹಾಗೆ ದೇವರ ಪೂಜೆಯನ್ನು ಮಾಡಿ ಬೇರೆಯವರನ್ನ ಹಾಳು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಗರ್ಭಧಾರಣೆ ಆಯಿತು. ಸಾಮಾನ್ಯವಾಗಿ ಬರೀ ವ್ರತ ನಿಯಮ ಇದ್ದಾಗಲ್ಲ, ಪ್ರತಿನಿತ್ಯದಲ್ಲಿಯೂ ಕೂಡ ಅದನ್ನು ಹಾಸಿಗೆ ಅಂತ ಕರೀತಾರೆ. ಅದು ಇಂಗ್ಲೀಷಲ್ಲಿ ಬೆಡ್ ಅಂತಾರಲ್ಲ, ಅದಲ್ಲ. ಬೆಡ್ ಅಂದರೆ ಅಲ್ಲೇ ಧಬ್ ಅಂತ ಬಿದ್ದಿರೋದು ಅಂತ. ಒಂದ್ಸಲ ಅದು ಬಿದ್ದೋದ್ರೆ ಹರಿಯೋ ತನಕ ಅದನ್ನ ಎತ್ತೋ ಹಾಗಿಲ್ಲ ಮೇಲೆ ಅಂತ. ಆದ್ದರಿಂದ ನಮ್ಮಲ್ಲಿ ಪ್ರಾಚೀನರಲ್ಲಿ ಮಲಗಲಿಕ್ಕೆ ಅಂತ ಒಂದು ಕೋಣೆ ಇರಲಿಲ್ಲ, ಬೆಡ್ರೂಮ್ ಅಂತ ಇರಲಿಲ್ಲ. ಇವಾಗ ನಮಗೆ ಬಂದಿರೋದು. ಹಳೇ ಮನೆಗಳಲ್ಲಿ ನೋಡಿದಾಗ ಕೆಲವು ಬಾಣಂತಿಯಾದ ಹೆಣ್ಣು ಮಕ್ಕಳಿಗೆ ಅಂತ ಕೆಲವು ಕೋಣೆಗಳು ಅಲ್ವಾ, ಎಲ್ಲ ದೇವರಿಗೆ ಅಂತ. ಇವಾಗ ನಮಗೆ ದೇವರ ಕೋಣೆ ಇಲ್ಲ, ಮಲಗಲಿಕ್ಕೆ ಅಂತ ಇಷ್ಟುದ್ದ 30-40 ಮಲಗಲಿಕ್ಕೆ, ದೇವರಿಗೆ ಅಂತಂದ್ರೆ ಅಟ್ಟದ ಮೇಲೆ ಕೆಳಗಿಳಿಯೋದು. ಎಂಥ ಅವಸ್ಥೆ. ಆದ್ದರಿಂದ ಅದು ಹಾಸಿಗೆ. ಹಾಸಿಗೆ ಅಂದ್ರೆ ಏನು? ಪ್ರತಿನಿತ್ಯ ರಾತ್ರಿ ಅದನ್ನ ಹಾಸಲಿಕ್ಕೆ, ಮಾರನೇ ದಿನ ಬೆಳಗ್ಗೆ ಅದನ್ನ ಹಾಗೆ ಮಡಿಚಿ ಇಡ್ಲಿಕ್ಕೆ. ಇವಾಗ ನಾವಿದೆಲ್ಲ ಮಾತಾಡ್ಬಿಟ್ರೆ ಸಮಸ್ಯೆ. ಮನೆಯಲ್ಲಿ ಏನಾದರೂ ದಾನ ಕೊಡಬೇಕು ಅಂತಂದ್ರೆ ಆಚಾರ್ಯ ದಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಮನೆಗೆ ಆರ್ಡರ್ ಮಾಡ್ತೀವಿ ಬರುತ್ತೆ ಅಂತ ಹೇಳ್ತಾರೆ.
ಸ್ಪ್ರಿಂಗು ಇಲ್ಲಿ ಮಲ್ಕೊಂಡ್ರೆ ಒಳಗೆ ಹೋಗಿ ಮೇಲೆ ಗೋಡೆ ಹೊಡೆದು ಕೆಳಗೆ ಬೀಳಬೇಕು, ತಲೆ ಹೊಡೆದು. ಆ ಥರ ಹಾಸಿಗೆಗಳೆಲ್ಲ ಬಂದಿದೆ ಇವತ್ತು ಅಲ್ವಾ. ಆದ್ದರಿಂದ ಒಂದು ಸಲ ಹಾಸಿ ಬಿಟ್ರೆ ಅದನ್ನ 1 ವರ್ಷ ಆದ್ರೂ ತೆಗಿಲಿಕ್ಕೆ ಇಲ್ಲ. ಕಸ ಗುಡಿಸೋದು ಹೇಗೆ ಅಲ್ವಾ? ಅದಕ್ಕೆ ಹಿಡಿಸುಡಿಯೇ ಬೇಕಾಗಿಲ್ಲ ಅಂತ ಅದಕ್ಕೆ ಹಾಕಿ ಎಲ್ಲ ಒಳಗೆ ಸಕ್ ಮಾಡುವಂಥದ್ದು ಬಂದಿದೆ ಇವತ್ತು. ಹಾಸಿಗೆ ಅಂದ್ರೆ ಏನು? ಹಾಸಬೇಕು. ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದು ಮಡಿಚಿ ಇಡಬೇಕು. ಒಂದೇ ಇದ್ದ ಹಾಸಿಗೆಯಲ್ಲಿ ಮಲಗಿದರೆ ಏನಾಗ್ತದೆ ಅಂದ್ರೆ ಕಲಿಪ್ರಬಾಧೆ ಉಂಟಾಗ್ತದೆ, ರೋಗ ಬರ್ತದೆ, ಸಂಪತ್ತು ನಾಶ ಆಗ್ತದೆ. ಇದು ಮುಖ್ಯವಾದ ದುಷ್ಫಲಗಳು. ಅದನ್ನು ನಾವೆಲ್ಲ ಬಿಟ್ಟಿರೋ ಹೊತ್ತಿಗೆ ನಮ್ಗೆ ಇದೆಲ್ಲ ಸಮಸ್ಯೆಗಳಾಗ್ತಿರೋದು. ಮತ್ತೆ ಹಾಸಿಗೆ ಮೇಲೆ ಮಲಗೋ ಮೊದಲು 5 ಭಾಗ ಒದ್ದೆ ಇರಬೇಕು. 1, 2 ಕೈ ತಳಗಳು ಒದ್ದೆ ಇರಬೇಕು. ಅದೇ ಕಾಲು ತೊಳ್ಕೊಂಡು ಮಲಗಬೇಕು ಅಂತ. ಈ 2 ಮುಖದ ಭಾಗ, 2 ಕಾಲುಗಳು, ಕಾಲು, ಕೈ, ಮುಖ. ಅದೇ ಬಾಯಿ ಮುಕ್ಕಳಿಸಿ ಕೈ ಕಾಲು ತೊಳ್ಕೊಂಡು ಮಲಗಬೇಕು ಅಂತ ಶಾಸ್ತ್ರ. ಯಾಕೆ? ಅಕಸ್ಮಾತ್ ಇವನ ಪ್ರಾರಬ್ಧ ತುಂಬಾ ಜೋರಾಗಿದ್ದು ಮಲಗಿದಲ್ಲೇ ಕೃಷ್ಣಾರ್ಪಣ ತಂದು ಬಿಟ್ರೆ ಆ ದೇಹ ಅಪವಿತ್ರ ಆಗೋದು ಬೇಡ, ಅಗ್ನಿಗೆ ಸಮಿತ್ತಾಗಿ ಬರಲಿ ಶರೀರ ಅನ್ನೋ ಕಾರಣದಿಂದ ಶುದ್ಧವಾಗಿ ಮಲಗ್ರಿ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಹಾಗೆ ಅಕಸ್ಮಾತ್ ಮಲಗಲಿಲ್ಲ ಅಂತಂದ್ರೆ ದೈತ್ಯರು ಏನ್ ಮಾಡ್ತಾರೆ? ಕಾಲಿ ಹಿಮ್ಮಡಿಯಿಂದ ಮನಸ್ಸಿನ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಏನಾಯ್ತು? ಮನಸ್ಸು ಪೂರ್ಣವಾಗಿ ಹಾಳಾಯಿತು, ಒಳ್ಳೆಯ ಕೆಲಸ ಆಗೋದಿಲ್ಲ. ತತ್ರಾಪಿ ವ್ರತವನ್ನ ಮಾಡುವಂತಹ ವ್ಯಕ್ತಿಗಳು ಕೈಕಾಲು ತೊಳೆಯದೆ ಮಲಗಿಬಿಟ್ರೆ ಗರ್ಭವನ್ನ ನಾಶ ಮಾಡುವ, ಮನಸ್ಸನ್ನು ಹಾಳು ಮಾಡುವ ಎಲ್ಲ ಕೆಟ್ಟ ರಾಕ್ಷಸರ ಪ್ರವೇಶ ಆಗ್ತದೆ. ನಿಯಮ, ಇದು ಕ್ರಮ. ಇವಳೇನ್ ಮಾಡಿದ್ಲು? ತುಂಬ ಗರ್ಭಿಣಿಯಾಗಿದ್ದಾಳೆ. ಆದ್ದರಿಂದ ದಿತಿ ದೇವಿಗೆ ರಾತ್ರಿ ತುಂಬಾ ದುಃಖ ಆಯ್ತು, ಸುಸ್ತಾಯ್ತು. ಕೈಕಾಲು ತೊಳೆಯದೆ ಅವಳು ಏನ್ ಮಾಡಿದ್ಲು? ಎಲ್ಲ ಧರ್ಮ ಸೂಕ್ಷ್ಮಗಳಿದೆ. ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ಇದನ್ನ ಅಂತಂದ್ರೆ ಸೈಂಟಿಫಿಕಲಿ ಪ್ರೂವ್ ಮಾಡಿ. ನಮ್ಮವ್ರಿಗೆಲ್ಲ ಹುಚ್ಚಿಡಿದು ಬಿಟ್ಟಿದೆ ಈಗ ಸೈಂಟಿಫಿಕಲಿ ಪ್ರೂವ್ ಮಾಡೋದು ಅಂತ. ದೇವಸ್ಥಾನದ ಗಂಟೆ ಹೊಡೆದ್ರೆ ವೈಬ್ರೇಷನ್ ಬರುತ್ತೆ, ಆ ವೈಬ್ರೇಷನ್ ನಮ್ಮ ಮನಸ್ಸು ಒಳಗೆ ಹೋಗುತ್ತೆ. ಯಾರಿಗೆ ಬೇಕು? ದೊಡ್ಡವರು ಗಂಟೆ ಹೊಡೀರಿ ಅಂತ ಹೇಳಿದಾರೆ, ನಾನು ಹೊಡಿತೀನಿ ಅಷ್ಟೇ ಅಲ್ವಾ. ದೇವರಿಗೆ ಗೋಪುರ ಇದೆ, ಆ ಗೋಪುರದ ಕೆಳಗೆ ನಿಂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಅದಕ್ಕೆ ಗೋಪುರ ಕಟ್ಟಿದ್ದಾರೆ. ಎಲ್ಲದಕ್ಕೂ ಸೈಂಟಿಫಿಕಲಿ ಪ್ರೂವ್ ಮಾಡಿ 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 ಯಾರಿಗೆ ಸಂತೋಷ ಪಡಿಸೋದು ನಾವು? ನಮ್ಮ ದೊಡ್ಡವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ನಾ ಮಾಡ್ತೇನೆ. ನನ್ನ ಧರ್ಮ, ನನಗೆ ನಂಬಿಕೆ ಇದೆ. ಸೈಂಟಿಫಿಕಲಿ ಪ್ರೂವ್ ಆಗಿರ್ಲಿ ಅಥವಾ ಆಗದೇ ಇರಲಿ ಅನೇಕ ಫಲಗಳು ಬರ್ತಾ ಇದೆ ಅಲ್ವಾ. ಅದೊಂದು ತೀರ್ಥದ ಬಗ್ಗೆ ನಾ ಹೇಳಲಿಲ್ಲ. ನೈಮಿಷಾರಣ್ಯದಲ್ಲಿ ಒಂದು ತೀರ್ಥ ಇದೆ, ಮಿಸ್ತ್ರಿತ್ ಅಂತ ಹೇಳಿದ್ನಲ್ಲ ಈಗ. ಅದರ ಹತ್ತಿರದಲ್ಲೇ ಸೈಕತ ಲಿಂಗ, ಸೈಕತ ಅಂದ್ರೆ ಮರಳಿನ ಲಿಂಗ ಇರುವ ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲಿದೆ ಅಂದ್ರೆ ನೀರಿನ ಒಳಗೆ ಮರಳಿನ ಲಿಂಗ. ಆಲೋಚನೆ ಮಾಡಿ, ಮರಳಿನ ಲಿಂಗದಲ್ಲಿ ರುದ್ರದೇವರು ನೀರಿನ ಒಳಗೆ ಕೂತಿದ್ದಾರೆ. ಅದು ಋಷಿಮುನಿಗಳ ಪ್ರತಿಷ್ಠೆ, ಶೌನಕರ ಪ್ರತಿಷ್ಠೆ ಅಂತ ಪುರಾಣದ ವಾಕ್ಯ. ಅಲ್ಲಿ ಏನು ಅಂತಂದ್ರೆ ತೇಲುವ ಪದಾರ್ಥಗಳನ್ನು ಹಾಕಿದರೆ ಮುಳುಗ್ತದೆ, ಮುಳುಗುವ ಪದಾರ್ಥವನ್ನು ಹಾಕಿದರೆ ತೇಲ್ತದೆ. ಇದು ವಿಶೇಷ. ಅದಕ್ಕೆ ಅನೇಕರು ದರ್ಶನವನ್ನ ಮಾಡಿ ಮಾತ್ರ ಬರ್ತಾರೆ. ಇದನ್ನ ಯಾರು ಪ್ರಯೋಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ತೇಲುವ ಪದಾರ್ಥ ಮುಳುಗಿತು, ಮುಳುಗುವ ಪದಾರ್ಥ ತೇಲಿತು ಅಂತಂದ್ರೆ ಕಾರಣ ಏನು ಅಂದ್ರೆ ನಮ್ಮ ಮನಸ್ಸೆ. ಅವ್ನು ಕೊಡುವಾಗ ಹೇಳ್ತಾರೆ 10 ರೂಪಾಯಿ ಒಂದು ಬಾಳೆಹಣ್ಣು, ಆ್ಯಪಲ್ಲೋ, ಆರೆಂಜೋ ಏನೋ ಕೊಡ್ತಾರೆ. ನಮ್ಮ ಮನಸ್ಸಂಕಲ್ಪ ಈ ಥರ ಸಂಕಲ್ಪ ಇದೆ, ಈ ಸಂಕಲ್ಪ ಪೂರ್ಣ ಆಗಬೇಕು ಅಂತ ಹೇಳಿ ಆ ಶಿವ ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಅದು ಹರಿಯುವ ನೀರು ಅಷ್ಟು ಸ್ಪಷ್ಟವಾಗಿ ಆ ಸೈಕತ ಲಿಂಗ ದರ್ಶನ ಆಗ್ತದೆ. ಅದಕ್ಕೆ ಪೂಜೆ ಮಾಡೋದು ಹೆಂಗೆ ಅಂದ್ರೆ ನಾವು ಹಾಕಿದ್ದು ಹೂ ಏನಾಗಬೇಕು? ಮುಳುಗಬೇಕು. ಅಲ್ಲಿ ಹೂವು ತೇಲಿತು ಅಂತಂದ್ರೆ ಮನಸ್ಸು ಸರಿಗಿಲ್ಲ, ಸಂಕಲ್ಪ ಸಿದ್ಧಿ ಆಗೋದಿಲ್ಲ ಅಂತ. ಹಣ್ಣು ಏನಾಗಬೇಕಲ್ಲಿ? ಮುಳುಗಬೇಕು. ಹಣ್ಣು ತೇಲಬೇಕು. ಹಣ್ಣು ಮುಳುಗಿತು ಅಂದ್ರೆ ಮುಗೀತು. ಅಂದ್ರೆ ಯಾವುದು ಲೈಟ್ ವೆಯ್ಟೋ ಅದೇನಾಗಬೇಕು? ಅದು ಮುಳುಗಬೇಕು. ಯಾವುದು ಭಾರ ಇದೆಯೋ ಅದು ತೇಲ್ಬೇಕು. ನಮಗದು ಗೊತ್ತಿಲ್ಲ. ನೈಮಿಷಾರಣ್ಯದಲ್ಲಿ ಭಾಗವತ ಪ್ರವಚನ ಇತ್ತು ನಂದು. ನಮ್ಮ ಟೀಮ್ ಏನಿತ್ತು, ದರ್ಶನ ಮಾಡ್ತಾ ಮಾಡ್ತಾ ಅಲ್ಲಿ ಹೋದಾಗ ಈ ತರ ಹೇಳಿದಾಗ ಎಲ್ರಿಗೂ ಹಾಕ್ಬೇಕು ಅಂತ ಆಸೆ. ಆಚಾರ್ಯ ಫಸ್ಟ್ ನೀವು ಹಾಕಿ ಆಮೇಲೆ ನಾವು ಹಾಕ್ತೀವಿ ಅಂತ.
ಆಮೇಲೆ ನಾನು ಹಾಕಿ ತೇಲ್ಬೇಕಾದ್ದು ಮುಳುಗಬೇಕಾದ ತೇಲ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಸಾಕೆಲ್ಲ, ಯಾಕೆ ಪರೀಕ್ಷೆ ಇದೆಲ್ಲ ಅಂತ ಬಂದಿಲ್ಲ. ಅಂದರೆ ಸೈಂಟಿಫಿಕಲಿ ಪ್ರೂವ್ ಮಾಡ್ರಿ ಇದನ್ನ. ಅಂದರೆ ಭಗವತ್ ಸಂಕಲ್ಪ ಅನ್ನೋದು ಬಂದಾಗ ಯಾವ ಸೈನ್ಸೂ ಇಲ್ಲ, ಯಾವ ಲಾಜಿಕ್ಕೂ ಇಲ್ಲ. ಆದ್ದರಿಂದ ಇವಳು ಅವತ್ತು ರಾತ್ರಿ ಏನು ಮಾಡಿದಳು, ಕಾಲು ತೊಳೆಯದೆ, ಗಂಡೂಷವನ್ನ ಬಾಯಿ ಮುಕ್ಕಳಿಸದೆ, ಕೈ ತೊಳೆಯದೆ ಮಲಗಿಬಿಟ್ಲು. ಇಂದ್ರ ಕಾಯ್ತಾ ಇದ್ದ. ಇವಳ ಸಂಕಲ್ಪ ಏನು ಅಂತ ಇಂದ್ರನಿಗೆ ಪರಿಪೂರ್ಣವಾಗಿ ಗೊತ್ತಿದೆ. ಕಾಲಿನ ಮೂಲಕ ಗರ್ಭದ ಒಳಗೆ ಪ್ರವೇಶ ಮಾಡಿ ವಜ್ರದಿಂದ ಆ ಭ್ರೂಣವನ್ನ 7 ಭಾಗವನ್ನ ಕತ್ತರಿಸಿದ. 7 ಆಯ್ತು, ಸಾಯಲಿಲ್ಲ. ಅಳ್ತಾ ಇದೆ, ಅಂತ ಅಳ್ತಾ ಇದೆ. ಸಾಯ್ಬೇಕು ಅಂತ ಹೇಳಿ ಆ 7 ಮತ್ತೂ 7 7 × 7 49 ಭಾಗಗಳನ್ನ ಕತ್ತರಿಸಿಬಿಟ್ಟ. ಸಾಯ್ಲಿಲ್ಲ. ಆಶ್ಚರ್ಯ, ಜೋರ ಅಳ್ತಾ ಇದೆ. ಆಗಿಂದ್ರ ಅಂದ, ಅಳಬೇಡಿ, ಮಾ ರುತ್. ಅವತ್ತಿಂದ 49 ದೇವತೆಗಳು, ದೈತ್ಯರು ಆಕ್ಚುಯಲ್ ಆಗವರು, ಆ 49 ಮಕ್ಕಳಿಗೆ ಏನಂತ ಹೆಸರಾಯಿತು? ಮಾರುತರು, ಮರುದ್ದೇವತೆಗಳು ಅಂತ ಪ್ರಸಿದ್ಧರಾಯಿತು. ಹೊರಗೆ ಬಂದವನೇ ದಿತಿಗೆ ಹೇಳ್ದ, ನಡೆದ ಘಟನೆ ಎಲ್ಲ ಅವಳಿಗೆ ಹೇಳ್ತಾನೆ. ಅಮ್ಮ, ಈ ಥರ ಆಯಿತು, ಸಾಯಲಿಲ್ಲ. ಯಾಕೆ? ನೀನು ದೇವರ ಪೂಜೆಯನ್ನು ಮಾಡಿದ್ದೆ, ನಮ್ಮನ್ನ ಕೊಲ್ಲಬೇಕು ಅಂತ ಮಾಡಿ ದೇವರ ಪೂಜೆ ಮಾಡಿದೆ, ಅದಾಗೋದಿಲ್ಲ. ಮಕ್ಕಳು ಹುಟ್ಟಿದ್ದಾರೆ, ಇವರ ಒಳಗಿರುವ ದೈತ್ಯ ಸ್ವಭಾವವನ್ನು ತೆಗೆದು ದೇವತೆಗಳನ್ನಾಗಿ ಮಾಡಿ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ಬಿಡ್ತೇನೆ ಅಂತ ಇಂದ್ರ ಆ 49 ಜನ ಮರುದೇವತೆಗಳನ್ನ ಕರ್ಕೊಂಡು ಹೋಗ್ಬಿಟ್ಟ. ಶುಕಾಚಾರ್ಯ ಪ್ರಶ್ನೆ ಬಂತು, ಅಲ್ಲ ಸ್ವಾಮಿ, ವಜ್ರಾಯುಧ ವೃತ್ರಾಸುರನಂತ ದೊಡ್ಡ ರಾಕ್ಷಸನೇ ಸತ್ತು ಹೋದ ಅಂತಂದ್ರಿ, ಹಾಗಿರ್ಬೇಕಾದ್ರೆ ಭ್ರೂಣ ಹೇಗೆ ಉಳೀತು ಅಂತ ಪ್ರಶ್ನೆ ನೋಡಿ. ಅದಕ್ಕೆ ಶುಕಾಚಾರ್ಯರು ಕೊಟ್ಟ ಉತ್ತರ, ನೀನೇ ಸಾಕ್ಷಿ ಇದೆಯಲ್ಲಪ್ಪ. ನಿಮ್ಮಮ್ಮನ ಗರ್ಭಕ್ಕೆ ಅಶ್ವತ್ಥಾಮಾಚಾರ್ಯರು ಬಾಣ ಪ್ರಯೋಗ ಮಾಡಿದಾಗ ನಾನು ಹೆಂಗೆ ಬದುಕಿದೆ ಅಂತ ನೀನು ಕ್ವಶನ್ ಹಾಕೊಂಡ್ಯಾ? ದೇವರ ಸಂಕಲ್ಪ ಇತ್ತು. ಅದಕ್ಕೆ ಭಾಗವತ ಹೇಳೋದು, ದೇವರ ಸಂಕಲ್ಪ ಇದ್ರೆ ಅದು ಹೇಗೇ ಇರಲಿ ಆಗ್ತದೆ. ದೇವರ ಸಂಕಲ್ಪಕ್ಕದು ಇಲ್ಲ ಅಂತಂದ್ರೆ ಎಷ್ಟೇ ಪ್ರೊಟೆಕ್ಷನ್ ಇದ್ರೂ ಕೂಡ ನಾಶವಾಗ್ತದೆ. ನಮ್ಮ ಪ್ರಾರ್ಥನೆ ಎಲ್ಲಿರಬೇಕು? ದೇವರೇ, ನಿನ್ನ ರಕ್ಷಣೆ, ನಿನ್ನ ಸಂಕಲ್ಪ ನನ್ನ ಫಲಕ್ಕೆ ಆಗಲಿ. ನಾನು ಅವಾಗಲೇ ಕೊಡು, ಇವಾಗಲೇ ಕೊಡು, ಈಗಲೇ ಬೇಕು, ತುಂಬ ಅರ್ಜೆಂಟ್ ಇದೆ, ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನನಗೆ ನೀನು ಕೊಡು, ಕೊಟ್ಟದ್ದನ್ನ ಬಾಳಿಕೆ ಬರುವಂತೆ ಮಾಡು, ಅನುಗ್ರಹ ಮಾಡು. ಈ ಚರಿತ್ರೆಯನ್ನು ಅದಕ್ಕೋಸ್ಕರವೇ ಕೇಳೋದು. ನಮಮಾರ ದಿತೇರ್ಗರ್ಭ ಶ್ರೀನಿವಾಸಾನುಕಂಪಯ ಬಹುಧಾ ಕುಲಿಶಕ್ಷುಣ್ಣ ದ್ರೌಣ್ಯಸ್ತ್ರೇಣ ಯಥಾ ಭವಾನ್. ಎಂಥ ದೊಡ್ಡ ಉದಾಹರಣೆ. ಆದ್ದರಿಂದ ಭಗವಂತ ರಕ್ಷಣೆ ಮಾಡಲಿಕ್ಕೆ ನಿಂತ ಅಂತಂದ್ರೆ ಯಾರೂ ಇಲ್ಲ. ಭಗವಂತನ ರಕ್ಷಣೆಯೇ ಅಲ್ಲಿ ಇಲ್ಲ ಅಂತಂದ್ರೆ ಇನ್ನು ಯಾರೇ ರಕ್ಷಣೆ ಮಾಡಲಿಕ್ಕೆ ಬಂದ್ರು. ಅದಕ್ಕೆ ನಾವೇನ್ ಮಾಡಬೇಕು? ಯಾವಾಗಲೂ ಪ್ರತಿ ಕ್ಷಣಗಳಲ್ಲಿ ನಾರಸಿಂಹಾಯ ನಮಃ, ನಾರಸಿಂಹಾಯ ನಮಃ ಅಂತ ಹೇಳಬೇಕು. ವಿದಿಕ್ಷು ದಿಕ್ಷೂರ್ಧ್ವಮಧಸ್ಸವಂತಾತ್ ಅಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ ಅಂತ ನಾರಾಯಣ ವರ್ಮದ ಕೊನೇ ಮಂತ್ರ ಇದು. ದಿಕ್ಕುಗಳಿಂದ ವಿದಿಕ್ಕುಗಳಿಂದ ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಮುಂದೆ ಎಲ್ಲ ಕಡೆಗಳಲ್ಲಿ ಬರುವ ರಾಕ್ಷಸರ ಬಾಧೆಯನ್ನ ನರಸಿಂಹ ನೀವು ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಬೇಕಂತ. ಅದರಿಂದ ಪ್ರತಿನಿತ್ಯದಲ್ಲಿ ನಾರಸಿಂಹಾಯ ನಮಃ, ನಾರಸಿಂಹಾಯ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಯಾವ ರೀತಿಯಾದ ಬಾಧೆ ಬರೋದಿಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ಕಟ್ಟಿದ ಗರ್ಭ ಉಳಿದು ಒಳ್ಳೆ ಸಂತಾನ ಬರಬೇಕನ್ನುವಂತಹ ಅಪೇಕ್ಷೆ ಉಳ್ಳಂತಹ ವ್ಯಕ್ತಿಗಳು ಮುಖ್ಯವಾಗಿ ಈ ಮರುದ್ದೇವತೆಗಳ ಜನ್ಮವನ್ನ ಶ್ರವಣ ಮಾಡಬೇಕು ಅನ್ನುವಂತಹ ಫಲಶ್ರುತಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಮರುದ್ದೇವತೆಗಳ ಜನ್ಮದಿಂದ ಉಂಟಾಗುವಂತಹ ಫಲ ವಿಶಿಷ್ಟವಾಗಿ ಯೋಗ್ಯ ಅಧಿಕಾರಿಗಳಿಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶುಕಾಚಾರ್ಯರು ಆ ಪರೀಕ್ಷಿತ ಮಹಾರಾಜರಿಗೆ ಪುಂಸವನ ವ್ರತವನ್ನು ಹೇಗೆ ಮಾಡಬೇಕು ಅಂತ ಕೇಳಿದಾಗ 1 ವರ್ಷದ ವ್ರತವನ್ನು ಹೇಳ್ತಾರೆ. ಆ ವ್ರತವನ್ನು ಮಾಡ್ಲಿಕ್ಕೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳು ಏನು ಮಾಡಬೇಕು ಅಂದ್ರೆ ಈ ಕಥೆಯನ್ನಾದ್ರೂ ಕೇಳಿಬಿಡಬೇಕು. ಅದಕ್ಕೋಸ್ಕರ ಈ ಕಥೆ ಬಂದಿದೆ. ಇಷ್ಟನ್ನ ಹೇಳಿ 6ನೇ ಸ್ಕಂದ ಭಾಗವತವನ್ನ ಸಮಾಪ್ತಿ ಮಾಡಿದ್ರು. ಇದರ ಮೇಲೆ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ದೇವರು ಮೋಸ ಮಾಡಿದಾಗಲ್ವಾ?
ಅದಿತಿಯ ಮಕ್ಕಳನ್ನೆಲ್ಲ ಉಳಿಸೋದು, ದ್ವಿತೀಯ ಮಕ್ಕಳನ್ನೆಲ್ಲ ಕೊಲ್ಲೋದು. ಇದು ದೇವರು ಪಕ್ಷಪಾತ ಮಾಡಿದಾಗಲ್ವಾ? ನನಗೆ ಯಾಕೋ ದೇವರ ಮೇಲೆ ಡೌಟ್ ಬರ್ತಿದೆ. ಅವರು ಫೇವರಿಸಮ್, ನೆಪೋಟಿಸಮ್ ಅಂತೆಲ್ಲ ಮಾತಾಡ್ತಾರಲ್ಲ, ಹಾಗೆ ದೇವ್ರು ಏನ್ ಮಾಡ್ತಾನೆ? ಫೇವರಿಸಮ್. ಅವನಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಉಳಿಸ್ತಾನೆ, ಅವನಿಗೆ ಯಾರು ಬೇಡ ಅವ್ರನ್ನ ಕೊಂದು ಬಿಡ್ತಾನೆ ಅಂತಂದ್ರೆ ಶುಕಾಚಾರ್ಯ ಅಂತಾರೆ, ನಾನು ದೇವರನ್ನು ಹೇಗೆ ನೋಡ್ತೇನೋ ನನ್ನನ್ನು ದೇವರು ಹಾಗೆ ನೋಡ್ತಾನೆ. ದೇವರಲ್ಲಿ ಗುಣ ಇಲ್ಲ ಅಂತ ನಾನು ದೇವರನ್ನು ನೋಡಿದ್ರೆ ನನಗವನು ಗುಣ ಕೊಡಲ್ಲ. ದೇವರು ಶತ್ರು ಅಂತ ನಾನು ದೇವರನ್ನು ನೋಡಿದ್ರೆ ಅವನನ್ನೇನ್ ಮಾಡ್ತಾನೆ? ಶತ್ರು ಅಂತ. ದೇವರನ್ನ ಸ್ವಾಮಿ ಅಂತ ನೋಡಿದ್ರೆ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಶುಕ, ಪರೀಕ್ಷಿತ, ನಾವು ದೇವರನ್ನು ಹೇಗೆ ನೋಡ್ತೇವೋ ಭಗವಂತ ನಮ್ಮನ್ನ ಹಾಗೆ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಯಾವ ಜಾತಿ ಮತ ಕುಲಗಳ ಭೇದ ಇಲ್ಲ. ದೇವರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದ್ಯಾವುದು? ಭಕ್ತಿ ಒಂದೇ. ಅದಕ್ಕೆ ಪರೀಕ್ಷಿತ ಕೇಳಿದ, ಯಾವ ಜಾತಿಯವ್ರನ್ನಾದರೂ ಕಾಪಾಡ್ತಾನೆ ದೇವರು? ಖಂಡಿತ ಕಾಪಾಡ್ತಾನೆ. ಉದಾಹರಣೆ ಇದೆ. ಕಶ್ಯಪರ ಮಗ ಹಿರಣ್ಯಕಶಿಪು ತಪಸ್ಸು ಮಾಡ್ಲಿಕ್ಕೆ ಹೋದ. ತಪಸ್ಸು ಮಾಡ್ಲಿಕ್ಕೆ ಹೋದರೆ ಅವನ ಹೆಂಡತಿ ಗರ್ಭಿಣಿ. ಇವನೇ ಇಷ್ಟು ಧೂರ್ತ, ಇವನ ಮಗ ಇನ್ಯಾಕೆ ಬರ್ತಾನೋ ಅಂತ ಆಲೋಚನೆ ಮಾಡಿ ಇಂದ್ರ ಹೊಡಿಬೇಕು ಅಂತ ಹೋದಾಗ ನಾರದರು ಬರ್ತಾರೆ, ಈ ಹುಡುಗಿಯನ್ನು ಕೊಲ್ಲಬೇಡ, ಇವಳ ಒಳಗೆ ಗರ್ಭದಲ್ಲಿ ಬರ್ತಾ ಇರತಕ್ಕಂಥದ್ದು ಮಹಾನುಭಾವನಾದ ಮಹಾಭಾಗವತೋತ್ತಮ ಬರ್ತಾನೆ, ಕೊಲ್ಲಬೇಡ ಅಂತ ಅವಳ ಅರಮನೆಗೆ ಕರ್ಕೊಂಡು ಹೋದ್ರು, ನಾರದರ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಇತ್ತ ಇವ ತಪಸ್ಸು ಮುಗಿಸಿ ಬಂದ. 100 ವರ್ಷ ಬ್ರಹ್ಮದೇವರನ್ನ ಕುರಿತಾಗಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದ್ರೆ ಕೇಳಿದ ವರ ಏನು? ಅವನು ಕೇಳಿದ ವರ, ಸ್ವಾಮಿ ನೀವು ಸೃಷ್ಟಿ ಮಾಡಿದ ಯಾವ ಪದಾರ್ಥಗಳಿಂದಲೂ ನನಗೆ ಮರಣ ಬರಬಾರದು. ಅವನು ಕೇಳಿದ್ದು, ನೀವೇನೇನು ಸೃಷ್ಟಿ ಮಾಡಿದ್ದೀರಿ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಏನೇನೋ ಕೇಳ್ದ, ನನಗೆ ಮರಣ ಬರಬಾರದು. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿ ಹೊರಟರು. ಇವ ಬಂದವನು ಏನ್ ಮಾಡ್ದ? ದೇವರ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ದ. ದೇವರನ್ನು ದ್ವೇಷ ಮಾಡೋದು ಅಂದ್ರೆ ಏನು ಅಲ್ವಾ? CET ಎಕ್ಸಾಮ್ ಬರೆಯಕ್ಕೆ ಹೋದಾಗ ಜನವಾರ ಇದೆಯಾ ಅಂತ ನೋಡಿ ಕಟ್ ಮಾಡೋದು ಅಲ್ವಾ? ಮಾಂಗಲ್ಯ ತೆಗೆಸೋದು, ಕುಂಕುಮ ತೆಗೆಸೋದು, ಹೂವನ್ನ ಉಡ್ಕೊಳ್ಬೇಡಿ, ಇದೆಲ್ಲ ಹಿರಣ್ಯಕಶ್ಯಪುವಿನ ಅಪ್ಡೇಟೆಡ್ ವರ್ಷನ್ಗಳು ಇವೆಲ್ಲ ಬೇರೆ. ಆ ಹಿರಣ್ಯಕಶ್ಯಪನಿಗೆ ಆದ್ರೆ ಉಗುರುಗಿಗರೆಲ್ಲ ಇತ್ತು. ಇಲ್ಲೇನಿಲ್ಲ, ಎಲ್ಲ ನಮ್ಮ ಥರನೇ ಓಡಾಡ್ಕೊಂಡಿರ್ತಾರೆ. ಶನಿವಾರ ಕಟ್ ಮಾಡಿ, ಶಿಕೆ ಕಟ್ ಮಾಡಿ ಅಲ್ವಾ, ಪುಸ್ತಕ ಸುಡಿ. ನಾನು ಸುಟ್ಟೆ, ರಾಮಾಯಣವನ್ನ ಸುಟ್ಟೆ. ರಾಮಾಯಣ ಪ್ರಿಂಟೆಡ್ ಪುಸ್ತಕ ಸುಟ್ರೆ ರಾಮದೇವನ ಸುಟ್ಟಾಗ ಇನ್ನೊಬ್ಬ ತಮಿಳ್ನಾಡಲ್ಲಿ ಒಬ್ಬ ಇದ್ದ ಮೂರ್ಖ ರಾಮಸ್ವಾಮಿ ಅಂತ. ಅವನು ಏನು ಅಂತಂದ್ರೆ ಪ್ರತಿ ಉಪಕರ್ಮಗಳಲ್ಲಿಯೂ ಹಂದಿಗಳಿಗೆ ಜನಿವಾರ ಹಾಕಿ ಮೆರವಣಿಗೆ ಮಾಡ್ತಾನೆ. ಇವತ್ತಿಗೂ ಆಗುತ್ತೆ. ಬ್ರಾಹ್ಮಣರು ಯಾರು? ಹಂದಿಗಳು ಅಂದ್ರೆ. ಹಂದಿಗಳು ಅಂದ್ರೆ ಅವರು ಬಿಟ್ಟಿ ತಿನ್ನೋರು ಅಂತ ಅರ್ಥ. ಫ್ರೀಯಾಗಿ ಕೆಲಸ ಮಾಡದೆ ಕಾರ್ಯ ಮಾಡಿ ತಿನ್ನೋರು. ಇವತ್ತಿಗೂ ಮೊದಲನೇಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿದ್ದ ಜ್ವರ, ಸನಾತನ ಧರ್ಮದ ದ್ವೇಷ, ದೇವರ ದ್ವೇಷ, ಅವನನ್ನ ಪ್ರಧಾನವನ್ನಾಗಿ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೂ ಬಂದು ಸೇರ್ಕೊಂಡಿದೆ. ಈಗ ಅವನನ್ನೇ ಮಹಾನುಭಾವ, ಜ್ಞಾನಿ, ರಿಫಾರ್ಮರ್ ಅಂತೆಲ್ಲ ನೋಡಿ ದೇವರನ್ನ ಪೂಜೆ ಮಾಡೋರು ಮೂರ್ಖರು. ಹಜ್ ಯಾತ್ರೆ ಮಾಡಬಹುದು, ರಾಮನವಮಿ ಶುಭಾಶಯ ಅಂತ ಹೇಳಲಿಕ್ಕಿಲ್ಲ, ರಂಜಾನ್ ಶುಭಾಶಯ ಅಂತ ಹೇಳ್ಬೋದು. ಇದೆ ಸನಾತನ ಧರ್ಮವನ್ನ ಮೂಲಕ್ಕೆ ಹೋಗಿ ಕೊಡಲಿ ಹಾಕುವಂತಹ ಕ್ರಮ. ಹಿರಣ್ಯಕಶಿಪು ಏನ್ ಮಾಡ್ದ? ಇದೇ ಮಾಡಿದ್ದು. ವೇದ ಎಲ್ಲಿ ಓದ್ತಾರೆ ಅವರನ್ನ ಕೊಲ್ಲೋದು, ಗೋವುಗಳೆಲ್ಲಿದೆ ಅಲ್ಲಿ ಕೊಲ್ಲೋದು, ಅಗ್ರಹಾರಗಳೆಲ್ಲಿದೆ ಅಲ್ಲಿ ಮುಗಿಸೋದು, ದೇವಸ್ಥಾನಗಳನ್ನು ಮುರಿಯೋದು. ಮತ್ತೆ ಪೂಜೆ ಯಾರಿಗೆ ಮಾಡಬೇಕು? ನನಗೆ ಮಾಡ್ರಿ ಪೂಜೆ. ಮದನ್ಯೋ ಜಗದೀಶ್ವರ ಕ್ವಾಸೋ. ದೇವರು ಬೇಡ, ಇವನೇ ದೇವರು. ದೇವರಿಲ್ಲ, ಪ್ರತಿಮಾ ಪೂಜೆ ಮಾಡಬೇಡಿ, ಫೋಟೋ ಇಡಬೇಡಿ ಅನ್ನೋ. ಇವ್ರ ಫೋಟೋಗಳೆಲ್ಲ ಊರು ತುಂಬಾ ಪ್ರತಿಮೆಗಳು, ಫೋಟೋಗಳು ಹಾಕಿಸ್ಕೊಂಡು ಜಯಂತಿ ಎಲ್ಲ ಆಚರಣೆ ಮಾಡ್ಕೊಳ್ಳೋದು. ಯಾವ ಕ್ರಮ? ನಾವು ಪ್ರತಿಮೆ ಪೂಜೆ ಮಾಡಿದ್ರೆ ತಪ್ಪು, ಅವರ ಪ್ರತಿಮೆಗಳನ್ನ ಮಾಡಿ ಅಭಿಷೇಕ ಮಾಡಿದ್ರೆ ಸರಿ. ಹಾಗೆ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ ನಾರಾಯಣ, ತುಂಬಾ ಸಮಸ್ಯೆ ಆಗ್ತಾ ಇದೆಯಪ್ಪ, ಏನ್ ಮಾಡೋದು? ಹಿರಣ್ಯಕಶಿಪುವಿನ ಪ್ರಾಬಲ್ಯ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂದಾಗ ದೇವರಿಂದ ಮನುಷ್ಯನಿಗೆ ಆಟೋಮೆಟಿಕ್ಲಿ ಮರಣ ಬರುತ್ತೆ. ಯಾವಾಗ? ಯದಾ ದೇವೇಶು, ದೇವತೆಗಳಿಗೆ ಅಪಚಾರ ಮಾಡಿದಾಗ, ವೇದಗಳಿಗೆ ಅಪಚಾರ ಮಾಡಿದಾಗ, ಧರ್ಮಕ್ಕೆ, ಗೋವುಗಳಿಗೆ, ಜ್ಞಾನಿಗಳಿಗೆ, ಭಗವಂತನಿಗೆ ಅಪಚಾರ ಮಾಡಿದಾಗ
ಮರಣ ಬಂದ್ಬಿಡುತ್ತೆ. ಆದರೆ ಇವನಿಗೆ ಮರಣ ಸುಲಭದಲ್ಲಿ ಬರೋದಿಲ್ಲ. ಮಗನಿಗೆ ಅಪಚಾರ ಮಾಡಬೇಕು ಇವನು. ಯಾವಾಗ ಮಗನನ್ನೇ ಕೊಲ್ಲಬೇಕು ಅಂತ ಹೋಗ್ತಾನೆ, ಆಗ ನಾನು ಬರ್ತೀನಿ ಅಂತಂದ ದೇವತೆಗಳು ಬಂದರು ವಾಪಸ್. ಆ ಹಿರಣ್ಯಕನಿಗೆ ಒಳ್ಳೆಯ ಮುಹೂರ್ತದಲ್ಲಿ ಒಂದು ಮಗುವಾಯಿತು. ಆ ಮಗುವಿಗೆ ಪ್ರಹ್ಲಾದ ಅಂತ ನಾಮಕರಣ ಮಾಡ್ತಾರೆ. ಸಂಲಕ್ಷಣ ಭರಿತವಾದ ಮಗು ಬೆಳೆಸಿದ. ಉಪನಯನವನ್ನು ಮಾಡಿದ. ನೋಡಿ, ರಾಕ್ಷಸ ಉಪನಯನ ಮಾಡ್ತಾನೆ ನೋಡಿ. ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸ್ಬೇಕಲ್ಲ. ಯಾವ ಗುರುಕುಲಕ್ಕೆ ಕಳಿಸ್ಬೇಕು ಅಂತ ನೋಡಿದ್ರೆ, ಗುರುಕುಲ ಸ್ಕೂಲಿಗೆ ಕಳಿಸ್ಬಿಡೋಣ. ಗುರುಕುಲ ಅನ್ನೋ ಹೆಸರು ಯಾಕೆ ವೇದ ಪಾಠ ಮಾಡ್ತಾರೆ ಅಂತನ್ನೋದು ನಮಗೆಲ್ಲ ಆಗೋದಿಲ್ಲ. ಭಗವದ್ಗೀತೆ ಪಾರಾಯಣ, ವೇದ ಪಾಠ, ವಿಷ್ಣು ಸಹಸ್ರನಾಮ, ಸಂಧ್ಯಾ ವಂದನೆ ನಮಗದೆಲ್ಲ ಇಷ್ಟ ಇಲ್ಲ. ಆದ್ದರಿಂದ ನಾವೆಲ್ಲ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತೇಳಿ ಇದು ಯಾವುದೂ ಇಲ್ಲದೆ ಇರತಕ್ಕಂಥ ಸ್ಕೂಲಿಗೆ ಕಳಿಸ್ಬಿಟ್ರು. ಆ ಸ್ಕೂಲ್ ಹೇಗಿದೆ ಅಂತಂದ್ರೆ, ಹಿರಣ್ಯಕನಿಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಪಾಠ ಮಾಡುವ ಸ್ಕೂಲ್ ಅದು. ವಿಷ್ಣುವನ್ನ ದ್ವೇಷ ಮಾಡಬೇಕು. ಅಲ್ಲಿ ಡಿಗ್ರಿಗಳೇನು ಅಂದ್ರೆ, ಬ್ರಾಹ್ಮಣರನ್ನು ಕೊಲ್ಲೋದು ಹೇಗೆ, ಗೋವುಗಳನ್ನು ಕೊಲ್ಲೋದು ಹೇಗೆ, ಕ್ಯಾಪ್ಚರ್ ಮಾಡೋದು ಹೇಗೆ, ಇದೆ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ಸ್. ಅಂಥ ಸ್ಕೂಲ್ ಅದು. ಕಳಿಸಿಕೊಟ್ರೆ ಒಂದು ಸ್ವಲ್ಪ ದಿನ ಆಯಿತು. ದಿನ ಆದಮೇಲೆ ಮನೆಗೆ ಬಂದ ಅನಧ್ಯಯನಕ್ಕೆ ತೊಡೆ ಮೇಲೆ ಕೂಡಿಸ್ಕೊಂಡ. ಅಪ್ಪ ಏನ್ ಕಲ್ತಿದ್ದೀಯ ಅವನಂತಾನೆ, ನಿನ್ನ ಮನೆ ಬಿಟ್ಟು ಕಾಡಿಗೆ ಹೋಗಿ ದೇವರ ಪೂಜೆ ಮಾಡಬೇಕು ಅನ್ನೋ ಆಸೆ ಆಗ್ತಾ ಇದೆ. ಜಾಡಿಸಿ ಅದೇ ಒದ್ದ. ಏನ್ ದೇವರು ಅಂತ ಹೇಳ್ತಾ ಇದೆಯಾ? ನಾನೇ ದೇವರಲ್ವಾ? ನನಗಿಂತ ಬೇರೆ ದೇವರು ಯಾರಿದ್ದಾರೆ ಅಂತ ಒದ್ದು ಆಚೆ ಹಾಕಿದ. ಮತ್ತೆ 15 ದಿನ ಆಯ್ತು, ಗುರುಕುಲ ವಾಸ ಆಯ್ತು. ಮತ್ತೆ ಮನೆಗೆ ಬಂದ. ಏನ್ ಕಲ್ತಿದ್ದಿ ಅಂತಂದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ಭಕ್ತಿಗಳನ್ನ ಹೇಳ್ದ. ಇವಾಗ ಅಂದ್ಕೊಂಡ, ಇದು ಯಾವುದೋ ನಮ್ಮ ಮನೆಗೆ ಮೂಲವಾಗಿ ಬಂದಿದೆ, ಕೊಂದು ಬಿಡಬೇಕು ಇವನನ್ನ ಅಂತ ನಾನಾ ಪ್ರಕಾರವಾಗಿ ಎಷ್ಟು ಪ್ಲಾನ್ ಮಾಡಿದ್ದಾರೆ ಕೊಲ್ಲಿಕ್ಕೆ. ವಿಷ ಹಾಕಿದ್ರು, ಆನೆಗಳ ಕೈಯಲ್ಲಿ ತುಳಿಸಿದ್ರು, ಬಟ್ಟೆಯಿಂದ ಬೆಟ್ಟದಿಂದ ಕೆಳಗೆ ಹಾಕಿದ್ರು, ಸಮುದ್ರಕ್ಕೆ ಬಿಸಾಡಿದ್ರು, ಶೂಲಗಳಲ್ಲಿ ಚುಚ್ಚಿದರು, ಅಗ್ನಿಗೆ ಬಿಸಾಡಿದ್ರು. ಮಹಾಪ್ರಯತ್ನವನ್ನ ಪಟ್ಟರು ಪ್ರಹ್ಲಾದನನ್ನ ಕೊಲ್ಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ದೇವರು ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ನಿಂತ್ರೆ ನಮ್ಮನ್ನು ಯಾರೂ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅವಾಗ ಹಿರಣ್ಯಕಶಿಪು ಅಂದ್ಕೊಳ್ತಾನೆ, ಬ್ರಹ್ಮದೇವರು ಕೊಟ್ಟ ವರ ನನಗೋ ಮಗುವಿಗೋ ಯಾವುದರಿಂದಲೂ ಸಾಯಬಾರದು ಅಂತ ನಾವರ ಕೇಳಿದ್ದು ಎಲ್ಲ ಯಾರೆಲ್ಲ ಆಗ್ತಾ ಇದೆ? ಮಗನಲ್ಲ ಆಗ್ತಿದೆ. ಆಶ್ಚರ್ಯ. ಹಾಗಾದ್ರೆ ನಾನು ಸಾಯ್ಬಹುದಾ? ಆಲೋಚನೆ ಬೀಜ ಬಿತ್ತು. ಗುರುಗಳಂದ್ರು, ಕೊನೇ ಅವಕಾಶ ಕೊಡಿ, ಫೈನಲ್ ಅವಕಾಶ. ಇನ್ನು ಮೇಲೆ ಇವನು ಹೀಗೆ ಇದ್ರೆ ನಾವು ಸರಿ ಮಾಡ್ಬಿಡ್ತೀವಿ. ಮನೆಗೆ ಬಂದ. ಗುರುಗಳಿಗೆ ಪೌರೋಹಿತ್ಯ ಬಂತು. ಉಪದೇಶ ಮಾಡಬೇಕು ಅಂತ ಗುರುಗಳು ಪೌರೋಹಿತ್ಯಕ್ಕೆ ಹೋದ್ರೆ ಎಲ್ಲ ಅಸುರ ಬಾಲಕರನ್ನ ಕರೆಸಿ ನಾರಾಯಣನ ಧ್ಯಾನ ಮಾಡಿ ಅಂತ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಬೇಕು. ತುಂಬಾ ಸುಂದರವಾದ ಭಾಗಗಳಿದೆಲ್ಲ. ಅದೆಲ್ಲ ಇದನ್ನೇ ಪ್ರತ್ಯೇಕವಾದ ಸಬ್ಜೆಕ್ಟ್ ಅಂತ ಮಾಡಿ ಕೇಳಬೇಕು ಇಂಟ್ರೆಸ್ಟ್ ಇರತಕ್ಕಂತಹ ವ್ಯಕ್ತಿಗಳು. ಅಷ್ಟು ಪ್ರಹ್ಲಾದ ಹೇಳಿದ ಭಾಗವತ ಧರ್ಮ ತುಂಬಾ ಸುಂದರವಾದಂತಹ ಭಾಗ. ಅಸುರ ಬಾಲಕರೆಲ್ಲ ಕೇಳ್ತಾರಪ್ಪ, ನಮ್ಮ ಜೊತೆಗೆ ಬೆಳೆದೆ, ನಮ್ಮ ಜೊತೆಗೆ ಹುಟ್ಟಿದೆ, ನಿನಗ್ಯಾರು ಉಪದೇಶ ಮಾಡಿದ್ರು ಇದನ್ನ ಅಂದ್ರೆ ಪ್ರಹ್ಲಾದ ಅಂತಾನೆ, ನಾನು ನಮ್ಮಮ್ಮನ ಗರ್ಭದಲ್ಲಿದ್ದಾಗ ನಾರದರು ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋದ್ರಲ್ಲ, ಅಮ್ಮನಿಗೆ ಟೈಮ್ ಪಾಸ್ ಆಗ್ಲಿ ಅಂತ ತತ್ವೋಪದೇಶ ಮಾಡ್ತಾ ಇದ್ರು. ಗರ್ಭದಲ್ಲಿದ್ದ ನಾನು ಅಂತ ಕೇಳ್ತಾ ಇದ್ದೆ. ಅಮ್ಮನಿಗೆ ಮರ್ತೋಯ್ತು, ನಂಗೆ ನೆನಪಿದೆ. ಇದೆಲ್ಲ ಕೇಳಿ ದೈತ್ಯ ಬಾಲಕರೆಲ್ಲ ವೈಷ್ಣವರಾಗ್ಬಿಟ್ರು. ಅದನ್ನ ಕೇಳಿ ಹಿರಣ್ಯಕನಿಗೆ ತುಂಬಾ ಕೋಪ ಬಂತು. ಕರ್ಕೊಂಡು ಬಂದ. ಎಲ್ಲಿದ್ದ ನಿನ್ ದೇವರು ತೋರಿಸು ನೋಡೋಣ ಅಂದ. ಪ್ರಹ್ಲಾದ ಅಂತ ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಸಿಟ್ಟು ಬಂತು, ನನ್ನಲ್ಲಿ ದೇವರಿದ್ದಾನ, ಫಸ್ಟ್ ತೋರಿಸುವನ್ ಕಡೆಯವನ್ನ, ಮೊದಲು ಅವನನ್ನ ಕೊಂದು ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ಆಲೋಚನೆ ಮಾಡಿದ ಹಿರಣ್ಯಕ ಕಂಬದಲ್ಲಿ ಅವನಿದ್ದಾನ ಅಂತ ಕೇಳಿದ. ಎಲ್ಲಾ ಕಡೆ ಇರೋನು ಕಂಬದಲ್ಲಿರೋದಿಲ್ವಾ ಅಂತ ಹೇಳಿದ್ದೆ. ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಂಬಕ್ಕೆ ಜಾಡಿಸಿ ಒದ್ದ. ಪಿಂಡ್ರಾಪ್ ಸೈಲೆನ್ಸ್, ಏನಿಲ್ಲ. ಅಟ್ಟಹಾಸ ಮಾಡಿ ನಕ್ಕಿದ. ಸಂಧ್ಯಾಕಾಲ, ನರಸಿಂಹ ಜಯಂತಿ ಬಂತಿದ್ದೇನೆ, ವೈಶಾಖ ಶುದ್ಧ ಚತುರ್ದಶಿ ದಿವಸ ಸಂಧ್ಯಾಕಾಲದಲ್ಲಿ, ಸ್ವಾತಿ ನಕ್ಷತ್ರ ಅವತ್ತು ಸಂಧ್ಯಾಕಾಲದಲ್ಲಿ ಭಗವಂತ ನಾನು ಇರದೇ ಇರುವ ಜಾಗವೇ ಇಲ್ಲ ಅನ್ನೋದನ್ನ ತೋರಿಸಿಕೊಳ್ಳಿಕ್ಕಾಗಿ ಸ್ತಂಭದಿಂದ ಒಡೆದು ನೃಸಿಂಹ ರೂಪದಿಂದ ಬಂದ. ದಂಭೋಲಿ ತೀಕ್ಷ್ಣನಕ ಸಂಭೇದಿ ತೇಂದ್ರ ರಿಪು ಕುಂಭೀಂದ್ರ ಪಾಯಿ ಕೃಪಯಾ
ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಗರೇ. ವಾದಿರಾಜರ ವಾಕ್ಯಗಳನ್ನ ನೋಡಿದಾಗ ರೋಮಾಂಚನ ಆಗುತ್ತೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಆಚೆ ಮೃಗವೂ ಅಲ್ಲ, ಈಚೆ ಮನುಷ್ಯನೂ ಅಲ್ಲದ ಒಂದು ಅದ್ಭುತವಾದ ರೂಪದಿಂದ 32 ಕೋಟಿ ಕೈಗಳಿಂದ ಕೂಡಿದ ರೂಪದಿಂದ ಬಂದ ನರಸಿಂಹ. ಹಿರಣ್ಯಕನಿಗೂ ನರಸಿಂಹನಿಗೂ ಘೋರ ಯುದ್ಧ ಆಯಿತು. ಸಾಯಂಕಾಲ ಆಯಿತು. ಅವನು ಕೇಳಿದ್ನಲ್ಲ, ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಹೋಗಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು ಅಂತ. ಸ್ವಾಮಿ ನರಸಿಂಹ ಏನು ಮಾಡ್ತಾನೆ, ಹಿಡಿದ ಕೈಯಲ್ಲಿ, 2 ಕೈಯಲ್ಲಿ ಹಿಡಿದು ತೊಡೆ ಮೇಲೆ ಹಾಕಿಕೊಂಡ. ನಖ, ಯಾವ ಆಯುಧವೂ ಇಲ್ಲ. ನರಸಿಂಹದೇವರ ಉಗುರು ಅತ್ಯಂತ ಶಾರ್ಪ್ ಆದ ಉಗುರು. ಅದನ್ನು ಹೊಟ್ಟೆಯಲ್ಲಿ ಹಾಕ್ಲಿಲ್ವಂತೆ, ಎದೆಯಲ್ಲಿ ಇಟ್ಟ. ಹೊಟ್ಟೆಯಲ್ಲಿ ಮಾಂಸ ಇರ್ತದೆ, ಈಸಿಯಾಗಿ ಹೋಗುತ್ತೆ. ಎದೆಯಲ್ಲಿ ಇಟ್ಟ, ನೋವಾಗುತ್ತೆ ಅವನಿಗೆ. ಎದೆಯಲ್ಲಿ ಇಡ್ತಾ ಇದ್ದ ಹಾಗೆ ಎದೆ ಸೀಳಿತು, ಸೀಳಿಬಿಟ್ಟ ದೇವರು. ಕೈಯಲ್ಲಿ ರಕ್ತವನ್ನು ಹಿಡಿದು ಕುಡಿಯುವಂತೆ ನಾಟಕ ಮಾಡಿ ಮೇಲೆ ಹಾಕ್ತಾನೆ. ಮೃಗೇಂದ್ರ ಲೀಲಾ ಅಂತ ಕರೀತಾರಿದನ್ನು. ಸಪ್ತಮ ಸ್ಕಂದ ಭಾಗವತ ನರಸಿಂಹ ಚರಿತ್ರೆ ಅತ್ಯಂತ ರೋಮಾಂಚನವನ್ನು ಉಂಟು ಮಾಡುವ ಚರಿತ್ರೆ. ನರಸಿಂಹದೇವರು ನಾನಾ ಲೀಲೆಗಳು ಕಿತ್ತಿ ಕಿತ್ತಿ ಬಿಸಾಡ್ತಾರೆ ಅವನನ್ನು. ಕೊನೆಗೆ ಅವನ ಕರುಳಿನ ಮಾಲೆಯನ್ನೇ ಹಾಕೊಂಡು. ತುಂಬ ಸಾಲ ಇದೆ ನಮಗೆ, ತೀರಿಸ್ಲಿಕ್ಕೆ ಆಗದೇ ಇರುವಷ್ಟು ಸಾಲ ಇದೆ, ತುಂಬ ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ. ದೇವರ ಬಲ ಬೇಕು ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ಋಣಮೋಚನ ನೃಸಿಂಹ ಸ್ತೋತ್ರ ಅಂತ ಒಂದಿದೆ. ವಾದಿರಾಜ ಸ್ವಾಮಿಗಳಿಗೆ ನರಸಿಂಹ ಪುರಾಣದಲ್ಲಿ ದರ್ಶನವಾದಂತಹ ಸ್ತೋತ್ರ. ಅದರಲ್ಲಿ ಒಂದು ಮಾತು, ಅಂತ್ರಮಾಲಾಧರಂ ಚಕ್ರಶಂಕ ಕದಾಯುಧಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಪಾಪ ಅರ್ಥಾತ್ ಸಾಲ ಪರಿಹಾರ ಆಗಬೇಕು ಅಂದ್ರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬೇಗ ಸಾಲ ಪರಿಹಾರ ಆಗುತ್ತೆ. ನರಸಿಂಹ ಕರುಳಮಾಲೆಯನ್ನು ಹಾಕ್ಕೊಂಡಿದ್ದಾನೆ ಅನ್ನುವಂತಹ ವೈಭವದ ದರ್ಶನ. ಎಲ್ಲ ರಕ್ಕಸರನ್ನ ಕೊಂದ. ಬ್ರಹ್ಮಾದಿ ದೇವತೆಗಳಿಗೆ ಭಯ ಆಯ್ತು. ಲಕ್ಷ್ಮೀದೇವಿಯನ್ನು ಕರೆಸಿದ್ರು. ಅಮ್ಮ, ನಿಮ್ಮ ಯಜಮಾನರಿಗೆ ಸಮಾಧಾನ ಮಾಡುವಂತ. ಲಕ್ಷ್ಮಿ ಬಂದವಳೆ, ಇವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ನಾಟಕ ಲಕ್ಷ್ಮಿ. ಆ ಕಾಲಕ್ಕೆ ಭಗವಂತ ಅನುಗ್ರಹ ಮಾಡಬೇಕಾದ ಪ್ರಹ್ಲಾದನಿಗಾದ್ದರಿಂದ ನಾಟಕ ಮಾಡ್ತಾಳೆ. ಬ್ರಹ್ಮದೇವರು ನಾರದರು ಪ್ರಹ್ಲಾದ ರಾಜರಿಗೆ ಹೇಳಿದಾಗ ಆ ಹುಡುಗ ಎಷ್ಟು ಸಂತೋಷ ಪಟ್ನೋ. ಅಪ್ಪನ ಹೆಣ ಅಲ್ಲಿ ಬಿದ್ದಿದೆ, ರಕ್ಕಸರ ತಲೆ ರುಂಡ ಮುಂಡ ಚಂಡಾಡಿದೆ, ತಲೆಯಿಂದ ಕಾಲುವರೆಗೂ ತನ್ನಪ್ಪನ ಕರುಳ ಮಾಲೆಯನ್ನು ದೇವರು ಹಾಕೊಂಡಿದ್ದಾನೆ. ತಲೆಯಿಂದ ರಕ್ತ ಸುರಿತಾ ಇದೆ. ಸಿಂಹದ ತಲೆ, ರಕ್ಕಸರ ರಕ್ತ ಎಲ್ಲ ತಲೆ ಒದ್ದೆ ಆಗಿದೆ. ಭಯವೇ ಇಲ್ಲ. ಹೋದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕಾಲಿಗೆ ಬಿದ್ದ ಮಗುವನ್ನ ನರಸಿಂಹ ಹಾಗೆ ಎತ್ತಿಟ್ಟಂತೆ, ಕೂದಲಿಗೆ ಕೈ ಹಾಕಿ. ಮಗು ಎದ್ದು ನಿಂತ್ಕೊಳ್ತು. ಯಾವ ಕೈಯಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ ಸೀಳಿದಿನೋ ಅದೇ ಅಭಯ ಹಸ್ತವನ್ನ ತಲೆ ಮೇಲಿಟ್ಟ. ದೇವರ ಅನುಗ್ರಹ ಅಂದಷ್ಟೇ. ನರಸಿಂಹನಿಗೆ ನಾವು ಹಿರಣ್ಯಕನಾಗಿ ಹೋದ್ರೆ ಭಯ, ಪ್ರಹ್ಲಾದನಾಗಿ ಹೋದ್ರೆ ಅಭಯ. ಸಂತೋಷ ಆಯಿತು. ಹೊರಗೆ ಕಾಣ್ತಾ ಇದ್ದ ನರಸಿಂಹನ ರೂಪವನ್ನ ಒಳಗೆ ದರ್ಶನ ಮಾಡಿಬಿಟ್ಟ. ಅಪರೋಕ್ಷ ಜ್ಞಾನ ಆಯಿತು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು. ದೇವರ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಯ ಸುರಗಣಾ ಮುನಯೋಚ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಪ್ರಹ್ಲಾದ ಮಾಡಿದ ನರಸಿಂಹದೇವರ ಸ್ತೋತ್ರ ತುಂಬಾ ಚೆನ್ನಾಗಿದೆ. ಸ್ವಾಮಿ, ನನ್ನ ಹತ್ರ ಹಣ ಇದೆ, ಶ್ರೀಮಂತಿಕೆ ಇದೆ, ಜನ ಇದ್ದಾರೆ, ಆದ್ದರಿಂದ ನಮ್ಮ ಮನೆಗೆ ಬಾ, ಅನುಗ್ರಹ ಮಾಡು. ದೇವರು ಬರಲ್ಲ. ಭಗವಂತ ಅನುಗ್ರಹ ಮಾಡೋದು ಯಾರಿಗೆ ಅಂದ್ರೆ ಭಕ್ತರಿಗೆ ಮಾತ್ರ. ತುಂಬಾ ಸುಂದರವಾದ ಸ್ತೋತ್ರ. ಸ್ತೋತ್ರ ಮಾಡಿದ್ಮೇಲೆ ದೇವರು ಕೇಳಿದ, ನಿನಗೇನು ವರ ಬೇಕು ಅಂತ. ನಾನು ವ್ಯಾಪಾರಿ ಅಲ್ಲ, ಸೇವೆ ಮಾಡಿಸಿದ್ದೇನೆ, ಫಲ ಕೊಡು. ದೇವರು ಅಂದ್ರೆ ಏನು? ಭಕ್ತನಿಗೆ ಅನುಗ್ರಹ ಮಾಡಬೇಕು. ಭಕ್ತ ಅಂದ್ರೆ ಯಾರು? ಗುಣಗಳನ್ನು ಸ್ತೋತ್ರ ಮಾಡಬೇಕು. ನಾನು ವ್ಯಾಪಾರಿ ಅಲ್ಲ. ಆಗ ದೇವರಂತಾರೆ, ಬಾ ಮೋಕ್ಷಕ್ಕೆ ಹೋಗೋಣ ಬಾ. ಆಗ ರಾಜ ಪ್ರಹ್ಲಾದ ರಾಜ ಅಂದ, ಅನೇಕರು ಒದ್ದಾಡ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ನಾನು ಮೋಕ್ಷಕ್ಕೆ ಬರ್ತೇನೆ, ಅನುಗ್ರಹ ಮಾಡು ಅಂತ ಸ್ತೋತ್ರ ಮಾಡಿದ್ದಾನೆ. ನರಸಿಂಹ ಪ್ರಹ್ಲಾದ ರಾಜರಿಗೆ ವಿಶೇಷ ಅನುಗ್ರಹ ಮಾಡಿ ಚತುರ್ಮುಖ ಬ್ರಹ್ಮದೇವರ ಮೂಲಕ ದೈತ್ಯ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ದೇವರು ಅಂತರ್ಧಾನನಾಗಿ ಹೋಗಿದ್ದಾನೆ.
ಅಂಥ ನರಸಿಂಹದೇವರ ಮೃಗೇಂದ್ರ ಲೀಲೆಯನ್ನು ಯಾರು ಎಲ್ಲ ಕಾಲಗಳಲ್ಲಿ ವಿಶೇಷವಾಗಿ ಶ್ರವಣ ಮಾಡ್ತಾರೆ ಅವರ ಆಂತರಿಕ ಬಾಹ್ಯ ಎರಡೂ ಬಗೆಯ ಶತ್ರುಗಳ ನಾಶ ಆಗ್ತದೆ ಎನ್ನುವಂತಹ ಫಲವನ್ನು ಕೊಡ್ತಾರೆ. ಆದ್ದರಿಂದ ನರಸಿಂಹದೇವರ ಸ್ತೋತ್ರ ತುಂಬ ದೊಡ್ಡದು. ಮಧ್ವಾಚಾರ್ಯರ ಶಿಷ್ಯರಾದ ಮೇಲೆ ಪಂಡಿತಾಚಾರ್ಯರ ಮೇಲೆ ಅನೇಕ ಮಾಟಮಂತ್ರಗಳ ಪ್ರಯೋಗ ಆಯಿತು, ವಾಮಾಚಾರ ಪ್ರಯೋಗ ಆಯಿತು. ವಾಮಾಚಾರ ಪ್ರಯೋಗವಾದಾಗ ಅವರು ಇನ್ನೇನು ಮಾಡಲಿಲ್ಲ, ನರಸಿಂಹ ಸ್ತೋತ್ರ ಮಾಡಿದ್ರು. ಉದಯರವಿ ಸಹಸ್ರ ದ್ಯೋತಿತಂ ರೂಕ್ಷ ವೀಕ್ಷಂ ಪ್ರಳಯ ಜಲಧಿನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿರಿಪು ವಕ್ಷಶ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನಾರಸಿಂಹಂ ನತೋಸ್ಮಿ ಅಂತ ಸ್ತೋತ್ರ ಮಾಡ್ತಾರೆ. ದಹ ದಹ ನರಸಿಂಹ ಅಸಹ್ಯ ವೀರ್ಯ ಅಹಿತಮ್ಮೆ, ನನ್ನ ಎಲ್ಲ ಅಹಿತಗಳನ್ನ ಸುಟ್ಟು ಬೂದಿ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ನರಸಿಂಹನ ಮೃಗೇಂದ್ರ ಲೀಲಾ ಸಪ್ತಮ ಸ್ಕಂದ ಭಾಗವತ. ಇದನ್ನು ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರಿಗೆ ಶತ್ರುಗಳ ಬಾಧೆ ಏನಿದೆ ಆ ಎಲ್ಲ ಬಾಧೆಗಳು ಪರಿಹಾರವಾಗಿ ನರಸಿಂಹನ ವಿಶೇಷವಾದ ಅನುಗ್ರಹ ಉಂಟಾಗ್ತದೆ ಎನ್ನುವಂತಹ ಫಲಶ್ರುತಿಯನ್ನ ಇಲ್ಲಿ ಕೊಡ್ತಾ ಸಪ್ತಮ ಸ್ಕಂದ ಭಾಗವತವನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಉಳಿದ ಅಷ್ಟಮ ನವಮ ಸ್ಕಂದ ಭಾಗವತವನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.